ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ನಿಮಿತ್ತ ಅಪರ ಜಿಲ್ಲಾಧಿಕಾರಿಗಳಾದ ಶಿವಾನಂದ ಕರಾಳೆ ಅವರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಮತೀಯ ಶಕ್ತಿಗಳಿಂದ ಕವಿಗಳು ಹಾಗೂ ಜನ ಬಹಳ ಎಚ್ಚರದಿಂದ ಇರುವ ಅಗತ್ಯವಿದೆ ಎಂದು ಅಖಿಲ ಕರ್ನಾಟಕ ದ್ವಿತೀಯ ಗಜಲ್ ಸಮ್ಮೇಳನದ ಸರ್ವಾಧ್ಯಕ್ಷ ಕವಿ ಕಾಶಿನಾಥ್ ಅಂಬಲ್ಗೆ ಸಲಹೆ ನೀಡಿದ್ದರು. ಬೀದರ್ನ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಪರಿಸರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಆಶ್ರಮದ ಅಧ್ಯಕ್ಷ ಸ್ವಾಮಿ ಜ್ಯೋತಿರ್ಮಯಾನಂದ ಮಹಾರಾಜರು ಮಾತನಾಡುತ್ತಾ 11ಕ್ಕೆ ಆರೋಗ್ಯಧಾಮ ಲೋಕಾರ್ಪಣೆ. ಸೆಪ್ಟೆಂಬರ್ 17ರಂದು ಜರುಗಲಿರುವ ವಿಶ್ವಕರ್ಮ ಜಯಂತಿ ಅಂಗವಾಗಿ ರಂಗೋಲಿ ಚಿತ್ರಕಲಾ ಸ್ಪರ್ಧೆ, ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಮಹೇಶ್ ಪಾಂಚಾಳ್. ಹಿಂದುಳಿದ ವರ್ಗಗಳ ಇಲಾಖೆಯ ವಿದ್ಯಾರ್ಥಿಗಳ ಆಯ್ಕೆಯಲ್ಲಿ ಭ್ರಷ್ಟಾಚಾರದ ಆರೋಪ, ಮಕ್ಕಳಿಗೆ ನ್ಯಾಯ ಸಿಗದಿದ್ದರೆ ಹೋರಾಟ. ಪವನ್ಗೊಂಡ. ಸುದ್ದಿಯ ವಿವರಗಳು. ಅತಿವೃಷ್ಟಿಯಿಂದ ಜಿಲ್ಲೆಯಲ್ಲಿ ಅಪಾರ ನಷ್ಟ ಉಂಟಾಗಿರುವ ಹಿನ್ನೆಲೆಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರೂಜಿ ಅವರ 171ನೆಯ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ನಿಮಿತ್ತ ಅಪರ ಜಿಲ್ಲಾಧಿಕಾರಿಗಳಾದ ಶಿವಾನಂದ ಕರಾಳೆ ಅವರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಸಿದ್ದರಾಮ್ ಸಿಂಧೆ ಸೇರಿದಂತೆ ಸಮಾಜದ ಮುಖಂಡರುಗಳು ಉಪಸ್ಥಿತರಿದ್ದರು. ಗ್ಯಾರಂಟಿ ಯೋಜನೆಯ ಬೀದರ್ ಜಿಲ್ಲಾಧ್ಯಕ್ಷರಾದ ಅಮೃತರಾವ್ ಚಿಂಕೋಡೆ ಅವರು ಮಾತನಾಡುತ್ತಾ, ನಾರಾಯಣ ಗುರೂಜಿ ಅವರು ತಮ್ಮದೇ ಆಗಿರುವಂತಹ ಗುಡಿಗಳನ್ನು ಕಟ್ಟಿ ಎಲ್ಲರೂ ಬರುವಂತಹ ಆತ್ಮೀಯ ಮನಸತ್ವ. ಬಸವೇಶ್ವರರು ಹೇಳಿದ ಹಾಗೆ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ ಎನ್ನುವುದು ನಾರಾಯಣ ಗುರೂಜಿ ಅವರು ಬಹಳ ಸುಂದರವಾಗಿ ಅರ್ಥಪೂರ್ಣವಾಗಿ ಮನವೇ ಮಂದಿರವಾಗಿರಬೇಕು ಎಂದು ಮಾತನಾಡುತ್ತಾ ಹೇಳಿದ್ದರು. ಈ ಕಾರ್ಯಕ್ರಮದಲ್ಲಿ ಬಸವರಾಜ್ ಮುಲ್ಗೆ, ಡಾಕ್ಟರ್ ರಾಜಶೇಖರ್ ಸೇಡಂಕರ್, ತಾನಾಜಿ ಸಾಗರ್, ರಾಜ್ಕುಮಾರ್ ಟಿಳೇಕರ್, ಸುನಿಲ್ ಖಾಶಂಪುರ್, ತುಕಾರಾಮ್ ಚಿಮ್ಕೋಡ್, ಶಿವಕುಮಾರ್ ಶಾಪುರೆ, ಸಂಗಯ್ಯ, ಮಲ್ಲಿಕಾರ್ಜುನ್ ಬಿರಾದರ್, ಸಂಜೀವ್ ಕುಮಾರ್ ಘನಾತೆ ಸೇರಿದಂತೆ ಹಲವು ಗಣ್ಯರು, ಮುಖಂಡರು ಸೇರಿದಂತೆ ಇತರರು ಇದ್ದರು. ಇವತ್ತಿನ ಒಂದು ವಿಶೇಷ ಜಯಂತ್ಯೋತ್ಸವ 171ನೆಯ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತ್ಯೋತ್ಸವ ನಿಮಿತ್ತ ಬೀದರು ಜನತೆ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಜನತೆಗೆ ಒಂದು ಶುಭಾಶಯಗಳು. ಇವತ್ತಿನ ವಿಶೇಷತೆ ಅಂತಂದರೆ ಈ ವರ್ಷ ಅದ್ದೂರಿಯಾಗಿ ಮಾಡಲ್ದೆ ಸರಳವಾಗಿ ನಮ್ಮ ಎಲ್ಲ ಜನ ಅತಿವೃಷ್ಟಿಯಿಂದ ಪೀಡಿತರಾಗಿದ್ದಾರೆ. ಎಲ್ಲರ ಬೆಳೆ ಹಾನಿಯಾಗಿದೆ, ಮನೆಯೆಲ್ಲ ಹಾನಿಯಾಗಿದ್ದಾವೆ. ಅದಕ್ಕೆ ನಾವು ಎಲ್ಲರೂ ಸೇರಿ ಒಂದು ಸರಳ ರೀತಿಯಾಗಿ ಆಚರಿಸುವ ಮೂಲಕ ಒಂದು ಉದಾಹರಣೆಯನ್ನು ಸೃಷ್ಟಿಸಿದ್ದೀವಿ. ಫಸ್ಟ್ ಟೈಮ್ ಇನ್ ಕರ್ನಾಟಕ ನಾವು ಯಾವುದೇ ಕಾರ್ಯಕ್ರಮ ಸೆಲೆಬ್ರೇಷನ್ ಮಾಡಲ್ದಂಗೆ ಇವತ್ತೊಂದು ಅರ್ಥಪೂರ್ಣವಾಗಿ ಈ ಒಂದು ಜಯಂತಿ ಉತ್ಸವವನ್ನು ಮಾಡಿದ್ದೀವಿ. ಪ್ರತಿ ವರ್ಷ ನಾವು ಅದ್ದೂರಿಯಾಗಿ ಮಾಡ್ತಿದ್ವಿ. ಈ ವರ್ಷ ಅತಿವೃಷ್ಟಿ ಕಾರಣದಿಂದ ನಾವು ಸರಳವಾಗಿ ಮಾಡಿ ಒಂದು ಎಲ್ಲರಿಗೊಂದು ಸಂದೇಶ ಹೊಡೆದಂದರೆ ಎಲ್ಲ ದುಃಖದಲ್ಲಿ ಭಾಗಿಯಾಗಬೇಕು, ಎಲ್ಲರೂ ಭಾಗಿಯಾಗಬೇಕು. ಅಂದಾಗೆ ದುಃಖ ಕಡಿಮೆ ಆಗುತ್ತೆ. ಸೊ ಅವರು ದುಃಖದಲ್ಲಿದ್ದಾಗ ನಾವು ಸೆಲೆಬ್ರೇಷನ್ ಮಾಡೋದು, ಕುಣಿದಾಡೋದು ಅವೆಲ್ಲ ಸ್ವಲ್ಪ ನೋಡಿ ಮಾಡೋವಂಥ ಒಂದು ಕೋರಿಕೆ. ಸರಳವಾಗಿ ಆಚರಿಸೋಕ್ಕೆ ನಮಗೇನು ತಾವು ಸಹಕಾರ ಮಾಡಿರಿ. ಅವರಿಗೆಲ್ಲರಿಗೆ ನಮ್ಮ ಆರ್ಯ ಇಡಿಗ ಸಮಾಜ್ ಬೀದರ್ ಎಲ್ಲ ನಮ್ಮ ಸದಸ್ಯರಾಗಲಿ, ಪದಾಧಿಕಾರಿಗಳಾಗಲಿ, ಎಲ್ಲ ಹೆಣ್ಮಕ್ಳಿಗಾಗಲಿ, ಮಕ್ಕಳಿಗಾಗಲಿ ಎಲ್ಲರಿಗೂ ಒಂದು ಶುಭ ಕೋರುತ್ತಾ ನನ್ನೊಂದೆರಡು ಮಾತು ಮುಗಿಸ್ತೀನಿ. ಧನ್ಯವಾದ. ಜೈ ಹಿಂದ್. ಈಗ ಹಿರಿಯ ನಾಯಕರು ಮತ್ತು ಹಿಂದುಳಿದ ಜಾತಿಗಳಿಗೆ ಅವರಿಗೆ ನಮ್ಮ ಎಲ್ಲ ಸಂಘಟನೆ ಪರವಾಗಿ ಮತ್ತು ನಾರಾಯಣ ಗುರು ಜಯಂತಿಯ ಪರವಾಗಿ ಅವರಿಗೆ ಧನ್ಯವಾದಗಳು, ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಜೊತೆಗೆ ಇವತ್ತು ನಾವೇನು ನಿರ್ಣಯ ತಗೊಂಡಿದ್ವಿ ಸಿಂಪಲ್ ಆಗಿ ಮಾಡಬೇಕು ಅದನ್ನು ನಾವು ನಿರ್ವಹಿಸ್ಕೊಟ್ಟಿದ್ವಿ. ಧನ್ಯವಾದಗಳು. ಹೀಗೆ ಜಯಘೋಷಗೊಳ್ಳೋದ್ರ ಮೂಲಕ ಫೋಟೋ ಸೆಷನ್ ಅವರಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳವರಿಗೆ, ಮಹಾಮಾನವತಾವಾದಿ ನಾರಾಯಣ ಗುರುಜಿ ಅವರಿಗೆ, ಮಹಾಮಾನವತಾವಾದಿ ನಾರಾಯಣ ಗುರುಜಿ ಅವರಿಗೆ, ಭಾರತೀಯ ಸಂವಿಧಾನಕ್ಕೆ, ಭಾರತೀಯ ಸಂವಿಧಾನಕ್ಕೆ ಎಲ್ಲರೂ ಕೈ ಎತ್ತಿ ಬ್ರಹ್ಮಶ್ರೀ ನಾರಾಯಣ ಗುರುಗಳವರಿಗೆ, ಬ್ರಹ್ಮಶ್ರೀ ನಾರಾಯಣ ಗುರುಗಳವರಿಗೆ ಒಂದು ಕೈ
ನಾರಾಯಣ ಗುರು ಅಂದರೆ ಕೇವಲ ಕೇಳಕ್ಕಲ್ಲ, ಯಾವ ನಮ್ಮ ದೇಶದಲ್ಲಿ ಭಾರತ್ ಮಹಾನ್ ಹೈ ಅಂತೀವೋ ಆದರೆ ಅದರಲ್ಲಿ ಎಲ್ಲಕ್ಕಿಂತ ಕೀಳಾಗಿ ಹೆಣ್ಮಕ್ಕಳಿಗೆ ನೋಡ್ತಕ್ಕಂಥದ್ದು. ಅದಕ್ಕೆ ಈ ಹಿಂದುಳಿದ ವರ್ಗಗಳಿಗೆ ಅದಕ್ಕಿಂತ ಕೀಳಾಗಿ ಯಾವುದೇ ಮಂದಿರಗಳಾಗಲಿ ಯಾವುದೇ ಕಟ್ಟಡಗಳಾಗಲಿ ಕಟ್ಟೋರೆಲ್ಲರೂ ಕೆಳವರ್ಗದವರೇ. ಪಂಚಾಳರು ದರ್ವಾಜೆ ಕೂಡಿಸ್ತಾರೆ, ಉಪ್ಪಾರರು ಗೋಡಿ ಕಟ್ತಾರೆ, ಗಿಲಾವ್ ಮಾಡೋದು ಎಲ್ಲರೂ ಮಾಡಿದ್ಮೇಲೆ ಗುಡಿಗಳದ ಬರಬಾರ್ದು ಅನ್ನೋ ಒಂದು ಕೆಟ್ಟ ಪರಿಸ್ಥಿತಿ ಏನಿತ್ತು, ಅದ್ರಾಗ ನಾರಾಯಣ ಗುರೂಜಿಯವರು ತಮ್ಮದೇ ಆಗಿರ್ತಕ್ಕಂಥ ಮಂದಿರಗಳನ್ನು ಕಟ್ಟಿ ನೀವು ಎಲ್ಲರನ್ನ ಬರ್ತಕ್ಕಂಥ ಮಂದಿರ ಕಟ್ಕೊಂಡು ಆತ್ಮೀಯ ಮನುಷ್ಯರು ಒಂದು ಬಸವಣ್ಣವ್ರ ಶಬ್ದ ಬಂದಪ್ಪಲೆ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವೇ ಅನ್ನೋದಕ್ಕೆ ನಾರಾಯಣ ಗುರೂಜಿಯವರು ಭಾಳ ಸುಂದರವಾದಂಥ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಮಂದಿರ ಅಂದ್ರೆ ಮನಸ್ಸೇ ಮಂದಿರ ಆಗಿರ್ಬೇಕು ಅನ್ನೋದಕ್ಕೆ ಎಲ್ಲರನ್ನ ಸಮಾನ ಅಂತ ನೋಡಿರ್ತಕ್ಕಂಥ ಇಂದು ಶ್ರೀ ನಾರಾಯಣ ಗುರೂಜಿಯವರ ಜಯಂತಿಯ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಹೇಳುತ್ತಾ ನಾನು ತಾನಾಜಿ ಸುಭಾಸರಾವ್ ಸಾಗರ್, ಬೀದರ್ ಜಿಲ್ಲಾ ಅಧ್ಯಕ್ಷರು. ಮತೀಯ ಶಕ್ತಿಗಳಿಂದ ಕವಿಗಳು ಹಾಗೂ ಜನ ಬಹಳ ಎಚ್ಚರದಿಂದ ಇರುವ ಅಗತ್ಯವಿದೆ ಎಂದು ಅಖಿಲ ಕರ್ನಾಟಕ ದ್ವಿತೀಯ ಗಜಲ್ ಸಮ್ಮೇಳನದ ಸರ್ವಾಧ್ಯಕ್ಷ ಕವಿ ಕಾಶಿನಾಥ್ ಅಂಬಲ್ಗೆ ಸಲಹೆ ನೀಡಿದರು. ಕರ್ನಾಟಕ ಗಜಲ್ ಅಕಾಡೆಮಿ ಅತಿವಾಳೆ ಸಾಂಸ್ಕೃತಿಕ ಪ್ರತಿಷ್ಠಾನದ ಸಹಯೋಗದಲ್ಲಿ ನಗರದ ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ಏರ್ಪಡಿಸಿದ ಅಖಿಲ ಕರ್ನಾಟಕ ದ್ವಿತೀಯ ಗಜಲ್ ಸಮ್ಮೇಳನದ ಸರ್ವಾಧ್ಯಕ್ಷೆಯ ಭಾಷಣದಲ್ಲಿ ಹೇಳಿದ್ದರು. ದೇಶದಲ್ಲಿ ಮತೀಯ ಶಕ್ತಿಗಳು ಅಧಿಕಾರಕ್ಕೆ ಬಂದು ಕುಳಿತಿವೆ. ಅದೇ ದೇಶದಲ್ಲಿ ಕೋಮುವಾದ ಹೆಚ್ಚುತ್ತಿರುವುದರಿಂದ ಅವರಿಂದ ಎಚ್ಚರದಿಂದ ಇರಬೇಕಾದ ಅಗತ್ಯವಿದೆ ಎಂದು ತಿಳಿಸಿದ್ದರು. ಗಜಲ್ ಮೂಲಕ ದಯೆ, ಕರುಣೆ, ಕ್ಷಮೆ, ಸಮತೆ, ಸಹೃದಯಗಳಿಗೆ ಶರಣಾಗಿ ಬುದ್ಧ, ಬಸವ, ಅಂಬೇಡ್ಕರ್, ಕಬೀರ ಹಾಗೂ ಇತರೆ ಸಂತ ಮಹಾಂತರ ದಾರಿಯ ಪಯಣಗಾರರಾಗಲು ಪ್ರಯತ್ನಿಸೋಣ ಎಂದರು. ಇಂದು ನಮ್ಮ ಬದುಕಿನಲ್ಲಿ ಜನಪರ ಜೀವನಪರ ಭಾವಗಳೆಲ್ಲ ಮಾಯವಾಗಿ ಮನುಷ್ಯರಲ್ಲಿ ಮನುಷ್ಯತ್ವದ ವಿರುದ್ಧವೇ ಒಳಸಂಚು ನಡೆಯುತ್ತಿದೆ ಎಂಬ ಭಾವ ಬರತೊಡಗಿದೆ. ಸುಳ್ಳಿನ ಭ್ರಮೆಗಳ ಸಮೃದ್ಧ ಬೆಳೆಯಾಗುತ್ತಿದೆ. ಬೆವರು ಸುರಿದವರು ಬೆವರಿನ ಫಲ ತಮ್ಮದಾಗಿಸಿಕೊಳ್ಳಲು ಹವಣಿಸುತ್ತಿದ್ದಾರೆ ಎಂದು ವಿಷಾದಿಸಿದರು. ಸಮಾಜದಿಂದ ಕವಿ ಬೆಳೆಯುತ್ತಾನೆ, ಅದೇ ರೀತಿ ಸಮಾಜದ ಹಿತಕ್ಕಾಗಿ ಕವಿಗಳಾದವರು ಕೆಲಸ ಮಾಡಬೇಕು. ಅದು ಕವಿಯ ಕರ್ತವ್ಯ ಕೂಡ ಹೌದು. ಗಜಲ್ ಕಾವ್ಯ ವಿಶ್ವ ಪರ್ಯಟನೆ ಕೈಗೊಂಡ ಜಾಗತೀಕರಣವಾದ ಪ್ರೀತಿ ಪ್ರೇಮಗಳ ಸುಗಂಧ ಹೊತ್ತುಕೊಂಡು ಕನ್ನಡ ಕಾವ್ಯ ಲೋಕದಲ್ಲಿ ನೆಲೆ ನಿಂತ ಬೆರಗು. ಗಜಲ್ ಅಫ್ಘಾನಿಸ್ತಾನದ ಯಾವುದೋ ನಾಡಿನಲ್ಲಿ ಜನ್ಮ ತಾಳಿದ ಕಾವ್ಯ. ಅಲ್ಲಿಂದ ಇರಾನ್ ತೆರಳಿ ಅಲ್ಲಿ ಆಗಲೇ ಇದ್ದಿರಬಹುದಾದ ರಣಗೀತೆಗಳ ಜಾನಪದೀಯ ಪುಲಕಗಳೊಂದಿಗೆ ಒಂದಿಷ್ಟು ಪಡೆದುಕೊಂಡು ಕೊಟ್ಟುಕೊಂಡ ಭಾರತ ಪ್ರವೇಶಿಸಿದೆ. ಇಲ್ಲಿ ಉರ್ದು, ಹಿಂದಿಯೊಂದಿಗೆ ಸರಳವಾಗಿ ಕನ್ನಡಕ್ಕೆ ಪ್ರವೇಶಿಸಿದೆ ಎಂದು ವಿವರಿಸಿದರು. ಕನ್ನಡ ಕಾವ್ಯದಲ್ಲಿ ಈಗ ಗಜಲ್ ಬಿರುಗಾಳಿ ಎದ್ದಿದೆ. ಕನ್ನಡದಲ್ಲಿ ಈಗ 1000ಕ್ಕೂ ಹೆಚ್ಚು ಗಜಲ್ ಕವಿಗಳಾಗಿದ್ದಾರೆ. 12ನೇ ಶತಮಾನದಲ್ಲಿ ಕಾಯಕ ಜೀವಿಗಳು ಕಟ್ಟಿಕೊಟ್ಟ ವಚನ ಚಳವಳಿ ದುಡಿಯುವ ವರ್ಗದ ಸಾಹಿತ್ಯ ಸಾಂಸ್ಕೃತಿಕ ಕೊಡುಗೆಯಾಗಿದೆ. ವಚನ ಸಾಹಿತ್ಯದಿಂದ ಕನ್ನಡ ಸಾಹಿತ್ಯ ಶ್ರೀಮಂತಗೊಂಡಿದೆ. ಇಂತಹ ಸಮೃದ್ಧ ಕನ್ನಡ ಕಾವ್ಯ ಪರಂಪರೆಯ ನಾವುಗಳು ಗಜಲ್ ಕಾವ್ಯ ಸಮ್ಮೇಳನ ನಡೆಸುತ್ತಿರುವುದು ಶ್ಲಾಘನಾರ್ಹ ಎಂದು ವರ್ಣಿಸಿದರು. ಗಜಲ್ ಭಾಷೆಯನ್ನ ಪರೀಕ್ಷೆಗೆ ಒಡ್ಡಬಲ್ಲ ಪ್ರಕಾರ ಭಾಷೆ ಎಂದು ದಕ್ಕಿಸಿಕೊಂಡಿರುವ ಮಾಧುರ್ಯ, ರೂಪಕ ಶಕ್ತಿ, ನಾದ ಇತ್ಯಾದಿಗಳನ್ನು ಸೂರೆ ಮಾಡುವ ಶಕ್ತಿ ಇದೆ ಎಂದರು. ಸಮ್ಮೇಳನದ ಉದ್ಘಾಟನೆ ನೆರವೇರಿಸಿದ ಮಂಗಳೂರಿನ ಹಿರಿಯ ಗಜಲ್ ಕವಿ ಮೊಹಮ್ಮದ್ ಬರ್ದೂರ್ ಮಾತನಾಡಿ, ಕೆಡುಕುಗರ ಸಾಹಿತಿಗಳಾಗುತ್ತಿರುವುದು ದುರಂತದ ಸಂಗತಿ. ಸಾಹಿತ್ಯದ ಪ್ರಕಾರದಲ್ಲಿ ಅತ್ಯಂತ ಕಠಿಣವಾದದ್ದು ಕಾವ್ಯ. ಅದರಲ್ಲೂ ಗಜಲ್. ಇಂತಹ ಸಾಹಿತ್ಯ ಹೆಚ್ಚೆಚ್ಚು ಬೆಳೆಯುವ ಅಗತ್ಯವಿದೆ ಎಂದು ತಿಳಿಸಿದ್ದರು. ಗಜಲ್ ಅಕಾಡೆಮಿ ಕಾರ್ಯದರ್ಶಿ ಮಹಿಪಾಲ್ ರೆಡ್ಡಿ ಮನ್ನೂರ್ ಮಾತನಾಡಿ, ಮೊದಲನೇ ಸಮ್ಮೇಳನ ಸಂಘಟಿಸಲು 5-6 ವರ್ಷಗಳೇ ಬೇಕಾಯಿತು. 2ನೇ ಸಮ್ಮೇಳನಕ್ಕೆ 1 ವರ್ಷ ಸಮಯ ಬೇಕಾಯಿತು. ಬರುವ ದಿನಗಳಲ್ಲಿ ಕಾಲಕಾಲಕ್ಕೆ ನಿಯಮಿತವಾಗಿ ನಡೆಯಲಿದೆ ಎಂದು ಹೇಳಿದ್ದರು. ಗಜಲ್ ಕವಿಗಳಿಗೆ ವೇದಿಕೆ ಕಲ್ಪಿಸಿಕೊಡುವ ಉದ್ದೇಶದಿಂದಲೇ ಗಜಲ್ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ. ಇಡೀ ಕರ್ನಾಟಕದಲ್ಲಿ ಹಂಚಿ ಹೋಗಿರುವ ಗಜಲ್ ರಚನೆಕಾರರು ಒಂದೆರಡು ಸೇರಿಕೊಂಡು ಅನ್ನುವ ಉದ್ದೇಶ ಇರದಿದ್ದುದು ಎಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕರ್ನಾಟಕ ಗಜಲ್ ಅಕಾಡೆಮಿ ಅಧ್ಯಕ್ಷರಾದ ರಂಗಸ್ವಾಮಿ ಸಿದ್ದಯ್ಯ ಹೇಳಿದ್ದರು. ಇದು 2ನೇ ಸಮ್ಮೇಳನ. ಇದೇ ರೀತಿ ಪ್ರತಿ ವರ್ಷ ಸಮ್ಮೇಳನ ಸಂಘಟಿಸುವ ಮೂಲಕ ಈ ಪರಂಪರೆ ಮುಂದುವರಿಸಲಾಗುವುದು. ಅಕಾಡೆಮಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ನಿರ್ವಹಿಸಲಿದೆ ಎಂದು ತಿಳಿಸಿದ್ದರು.
ಪುಸ್ತಕಗಳು ಜ್ಞಾನದ ಭಂಡಾರ. ಪುಸ್ತಕಗಳನ್ನು ಓದಿದರೆ ಜ್ಞಾನಿಗಳು, ಚಿಂತಕರೊಂದಿಗೆ ಒಡನಾಡಿದ ಅನುಭವ ಆಗುತ್ತದೆ, ನಮ್ಮ ಜ್ಞಾನ ವಿಸ್ತಾರವಾಗುತ್ತದೆ ಎಂದು ಕವಿ ಕಾಶಿನಾಥ್ ಅಂಬಲ್ಗೆ ಹೇಳಿದ್ದರು. ಪುಸ್ತಕ ಬರೆಯುವುದು, ಓದುವುದು, ಅದರ ಬಗ್ಗೆ ಚರ್ಚಿಸುವ ಕಾರ್ಯಕ್ರಮಕ್ಕಿಂತ ದೊಡ್ಡ ಕಾರ್ಯಕ್ರಮ ಮತ್ತೊಂದಿಲ್ಲ. ಒಂದು ಉತ್ತಮ ಕಾವ್ಯದಿಂದ ಉತ್ತಮ ಸಮಾಜ ರೂಪಿಸಿಕೊಳ್ಳಲು ಸಾಧ್ಯವಿದೆ. ಇದರಿಂದ ಸಾಹಿತ್ಯ ಪುಸ್ತಕಗಳ ಮಹತ್ವ ಅರಿಯಬಹುದು ಎಂದರು. ಎ. ಕಮಲಾಕರ್ ಅವರು ಗಜಲ್ ನಿವಾದ, ಪ್ರಭಾವತಿ ದೇಸಾಯಿ ಅವರು ಕಿಚ್ಚಿಲ್ಲದ ಅವಿಗೆ, ಸಿದ್ದರಾಮ ಹೊನ್ನಲ್ ಅವರು ಗಜಲ್ ಧಾರೆ, ಜ್ಯೋತಿ ಮಾಳೆ ಅವರು ಹಾಲು ಗೋಡೆಯಲ್ಲೊಂದು ಚಿಗುರು, ವಿಜಯಕುಮಾರ್ ಗೌರೆ ಅವರು ಕನ್ನಡೆಯೊಳಗಿನ ಪ್ರತಿಬಿಂಬ, ಪ್ರೊಫೆಸರ್ ವೈ.ಎಂ. ಯಾಕೊಳ್ಳಿ ಅವರು ನೆಲಕ್ಕೆ ನೇಸರದೆ ಧ್ಯಾನ, ಅನ್ನಪೂರ್ಣ ಆರ್. ಹಿರೇಮಠ್ ಅವರು ಮೌನವೀಣೆ ನುಡಿದಾಗ, ಸುರೇಶ್ ನೆಳಗೂಳಿ ಅವರು ಕಮಲಿಯ ರೇಣುಕಾ ತಾಯಿ, ಸಂತಾಬ ರೇಮಾಜಿ ಅವರು ದಿಶ್ಕಶ್ ಗಜಲ್, ಆನಂದ್ ಭೋವಿ ಅವರು ಹೀಗೆ ಬಿಡಿಸಿಕೊಳ್ಳಲು ಅರುಣ್ ಕೋಡ್ಲ್ಗಿ ಅವರು ಕಾಡಿದ ಕಂಗಳು ಕೃತಿಗಳನ್ನು ಸಮ್ಮೇಳನದಲ್ಲಿ ಬಿಡುಗಡೆಗೊಳಿಸಲಾಯಿತು. ಈ ನಿಕಟಪೂರ್ವ ಸಮ್ಮೇಳನ ಅಧ್ಯಕ್ಷೆ ಪ್ರಭಾವತಿ ಎಸ್ ದೇಸಾಯಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸುರೇಶ್ ಚನ್ಶೆಟ್ಟಿ, ಅತಿವಾಳೆ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷ ಸಂಜಯಕುಮಾರ್ ಅತಿವಾಳೆ, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸೋಮಶೇಖರ್ ಬಿರಾದರ್, ಕವಿ ಅಬ್ದುಲ್ ಹೈ, ನಗರಸಭೆ ಸದಸ್ಯ ದಿಗಂಬರ್ ಮಡಿವಾಳ್ ಇದ್ದರು. ಪ್ರಾಧ್ಯಾಪಕಿ ಸುನೀತಾ ಕುಳ್ಳೇರ್ಕರ್ ನಿರೂಪಿಸಿದರು. ಉಮಾಕಾಂತ್ ನೀಸೆ ವಂದಿಸಿದರು. ಶಂಭುಲಿಂಗ್ವಾಲ್ ದೊಡ್ಡಿ ಗಜಲ್ ಗಾಯನ ಕಾರ್ಯಕ್ರಮ ನಡೆಸಿಕೊಟ್ಟರು. ನಮಗೆ ಸಾಥ್ ಕೊಟ್ಟಿದೆ. ಇವತ್ತು ಭಾನುವಾರ ಚಂದ್ರಗ್ರಹಣ ಅಂತ ಮಾತಾಡ್ತಾರೆ. ನಾವೆಲ್ಲ ಪ್ರಗತಿಪರ ಆಲೋಚನೆ ಮಾಡುವಂತ ಜನ ಚಂದ್ರಗ್ರಹಣವನ್ನ ಒಂದೆಡೆಗೆ ಇಟ್ಟು ನಾವು ಗಜಲ್ನ ಗ್ರಹಣಕ್ಕೆ ನಾವೆಲ್ಲರೂ ನಮ್ಮನ್ನು ನಾವು ಒಗ್ಗಿಕೊಂಡಿದ್ದೇವೆ. ಮಿತ್ರರೇ, ಇವತ್ತು ಎರಡನೆಯ ಐತಿಹಾಸಿಕ ಸಮ್ಮೇಳನ ಇದು. ನಾವು ಗಜಲ್ ಸಂಭ್ರಮದಲ್ಲಿ ಇದ್ದಾಗಲೂ ಕೂಡ ಅಕಾಡೆಮಿಯ ನೇತೃತ್ವದಲ್ಲಿ ಸುಮಾರು 4 ಉಪಸಮಿತಿಗಳನ್ನ ನಾವು ನೇಮಕ ಮಾಡಿದ್ವಿ. ಗಜಲ್ ಗೋಷ್ಠಿ ಯಾವುದನ್ನ ಮಾಡಬೇಕು, ಯಾರನ್ನ ಕರಿಬೇಕು ಅನ್ನುವಂತ ಒಂದು ಟೀಮ್ ಬೇರೆನೆ. ಗಜಲ್ ಸಮಿತಿಯ ವಾಚನ ಮಾಡುವಂತವ್ರು ಯಾರ್ಯಾರು ಬರಬೇಕು, ಯಾರ್ಯಾರು ಪಾಲ್ಗೊಳ್ಬೇಕು ಅನ್ನುವಂತ ಆಯ್ಕೆ ಮಾಡೋದಕ್ಕೊಂದು ಸಮಿತಿ ಬೇರೆನೆ. ಗಜಲ್ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡೋದಕ್ಕೆ 15 ಜನರ ಒಂದು ಸಮಿತಿಯನ್ನು ಮಾಡಿ ಅವರ ಮೂಲಕ ಸಮ್ಮೇಳನ ಅಧ್ಯಕ್ಷರನ್ನಾಗಿ ಮಾಡಿದ್ದು ಕೂಡ ಎಲ್ಲರೂ ಕೂಡ ಈ ವಾಯ್ಸ್ ಚಾಟಿಂಗ್ ಗೂಗಲ್ ಮೀಟಿಂಗ್ ಅಂತ ಮಾಡಿ ಆಯ್ಕೆ ಮಾಡಿದ್ದೇವೆ. 15 ಜನ ಸಮಿತಿಯನ್ನ ಒಳಗೊಂಡಂತಹ ಆ 15 ಜನ ಸರ್ವಾನುಮತದ ಏಕೈಕ ಒಂದೇ ಒಂದು ಹೆಸರು ಅಂದ್ರೆ ಡಾಕ್ಟರ್ ಕಾಶಿನಾಥ್ ಅಂಬಲಗೆ, ಬಹುಭಾಷಾ ಕೈಗಳು. ಗಜಲ್ ಕರ್ನಾಟಕಕ್ಕೆ ಯಾವಾಗ ನಮ್ಮ ಭಾರತ ದೇಶಕ್ಕೆ ಯಾವಾಗ ಕಾಲಿ ಇದನ್ನು ಚಿಂತಿಸದೆ ನಾವು ಇಂದು ಬರೆಯಲು ಹೊರಟಿದ್ದೇವೆ. ಈ ಕಾವ್ಯವೆಂಬುದು ಒಂದು ಮಹಾಸಾಗರ. ಸಾಹಿತ್ಯದ ಪ್ರಕಾರದಲ್ಲಿ ಅತ್ಯಂತ ಕಠಿಣವಾದ ಪ್ರಕಾರ ಕಾವ್ಯ, ಕಾವ್ಯದಲ್ಲಿ ಅತ್ಯಂತ ಕಠಿಣವಾದ ಪ್ರಕಾರ ಗಜಲ್ ಮತ್ತು ನುಬಾಣಿ. ಇಂಥ ಗಜಲ್ ಕಡಿಮೆ ಅಂದರೆ ಒಂದು 50 ವರ್ಷದಿಂದ ಗಜಲ್ಗಾಗಿ ಹೋರಾಡಿದ ನಾನು ಬರೆದದ್ದು ಬರೀ ಒಂದು 30 ಗಜಲಾಗಿರ್ಬೋದು. ಇಂದು ಮೊನ್ನೆ ಎಲ್ಲ ಗಜಲ್ಕಾರರಾಗಿ ಬಂದವರು ಸಾವಿರ ಗಜಲ್ಗಳಂತೆ ನಾನು ಯಾರನ್ನು ಆಕ್ಷೇಪಣೆ ಮಾಡ್ತಾ ಇದ್ದಿಲ್ಲ. ಆಗುವ ಒಂದು ಕೆಡುಕನ್ನು ನಾನೇ, ಯಾಕಂದ್ರೆ ಸಾಹಿತಿಗಳು ಯಾರೂ ಕೆಡುಕರಲ್ಲ. ಆದರೆ ದುರಂತವೇನೆಂದರೆ ಕೆಡುಕರು ಸಾಹಿತಿಗಳಾಗ್ತಿದ್ದಾರೆ. ಒಂದು ಸಮ್ಮೇಳನ ಖಂಡಿತ ಮನವಿನ ಬೇರೆಯಲ್ಲಿ ಖಂಡಿತ. ಯಾಕಂದ್ರೆ ಇದು ಪುಸ್ತಕಗಳ ಎಂತ ಸೆಲೆಬ್ರೇಷನ್ ರೀ. ಒಬ್ಬೊಬ್ಬರಿಗೆ 8 ಪುಸ್ತಕ ಕೊಡ್ತಾ ಇದ್ದಾರೆ. ಮತ್ತು ಸುಮಾರು ಒಂದು ಹಿಂದಿನ ವರ್ಷ ಆಗಿದ್ದು ಸಮ್ಮೇಳನ, ಒಂದು ವರ್ಷ ನಂತರ ಈ ಸಮ್ಮೇಳನ ಮಾಡ್ತಾ ಇದ್ದಾರೆ. 11ಕ್ಕೂ ಮೇಲ್ಪಟ್ಟು ಪುಸ್ತಕಗಳು ಬಿಡುಗಡೆ ಆಗ. ನಾನು ಕೇಳಿದೆ, ಎಲ್ಲಾ ಪುಸ್ತಕಗಳು ಗಜಲ್ ಕೊಡ್ತಾ ಇದ್ದಾವೆ. ಮತ್ತು ಮೇಡಮ್ ಅವರು ಪ್ರತಿಭಾ ದೇಸಾಯಿ ಮೇಡಮ್ ಅವರು ಹಿಂದಿನ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿದ್ದರು. ಅವರನ್ನು ನೆನೆಸ್ಕೊಳ್ತಾನೆ, ಅವರೊಂದು ಪುಸ್ತಕ ಪ್ರಕಟ ಆಗಿದೆ. ಮತ್ತು ಈ ಸಮ್ಮೇಳನದ ನೆನಪಿಗಾಗಿ ಒಂದು ಸಂಕಲ್ಪ ಇದೆ. 142 ಗಜಲ್ಗಳು, 142 ಗಜಲ್ಕಾರರ ಸಂಕಲನ ಮಾಡಿದ್ದಾರೆ. ಒಂದು ತಿಂಗಳು ಸೆಲೆಬ್ರೇಟ್ ಮಾಡಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಇದು ಬಹಳ ಜಾಗತಿಕ ಮಟ್ಟದ ಒಂದು ಮನಸ್ಸುಗಳನ್ನು ಕಟ್ಟುವಂತಹ ಸಾಹಿತ್ಯ ಸಾಂಸ್ಕೃತಿಕ ಇದು ಸಮ್ಮೇಳನ ಆಗಿದೆ, ಸೆಲೆಕ್ಷನ್ ಆಗಿದೆ. ನಾನು ಒಂದು ಮಾತು ಹೇಳ್ತೇನೆ, ಇದು ಸಮ್ಮೇಳನ ಇವತ್ತು ಅಲ್ಲ,
ಸುಮಾರು ಒಂದು ವಾರದಿಂದ ಸಮ್ಮೇಳನ ನಡೀತಾ ಇದೆ ಇದು. ಯಾಕಂದ್ರೆ ಆನ್ಲೈನ್ ನಿರಂತರವಾಗಿ ಒಬ್ಬರೊಬ್ಬರು ಗಜಲ್ ಹಂಚ್ಕೊಳ್ಳೋದು, ವಿಶ್ ಮಾಡೋದು, ಚರ್ಚೆ ಮಾಡೋದು, ಅವ್ರ ಪ್ರತಿಕ್ರಿಯೆ ಅದ ಹಾಕವ್ರೆ. ಇದು ಮತ್ತೆ ಸ್ವಲ್ಪ ವಜನ್ ಕಡಿಮೆ ಆಗಿದೆ ನೋಡ್ರಿ, ಸ್ವಲ್ಪ ಕಡಿಮೆ ಹೆಚ್ಚು ಮಾಡೋದು. ಎಲ್ಲರೂ ಮೊಬೈಲಲ್ಲಿ ನಿರಂತರವಾಗಿ ಗಜಲನ್ನ ಹಂಚ್ಕೊಳ್ಳುವಂತ ಕೆಲಸ ನಡೆದಿದೆ. ಮತ್ತು ಅಕ್ಕಂದಿರು, ಯುವತಿಯರು, ತಾಯಂದಿರು ಈ ಕಾವ್ಯ ಕಮ್ಮಟದಲ್ಲಿ ಭಾಗದಲ್ಲಿದ್ದಾರೆ ಅನ್ನೋದು ಬಹಳ ಖುಷಿ ಮಾತು. ಅದಕ್ಕೆ ಜೋರಾಗಿ ಚಪ್ಪಾಳೆ ತಟ್ಟಿ ಅವರನ್ನು ನಾವು ಸಭೆ ಮಾಡೋಣ. ಬೀದರ್ ನಗರದ ಪಾಪನಶ್ ಮಂದಿರ ಹತ್ತಿರದ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಪರಿಸರದಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸ್ಥಾಪಿಸಲಾದ ವಿವೇಕಾನಂದ ಆರೋಗ್ಯ ಧಾಮ ಸೆಪ್ಟೆಂಬರ್ 11ರಂದು ಲೋಕಾರ್ಪಣೆ ಮಾಡಲಾಗುತ್ತಿದೆ ಎಂದು ಆಶ್ರಮದ ಅಧ್ಯಕ್ಷ ಸ್ವಾಮಿ ಜ್ಯೋತಿರ್ಮಯಾನಂದ ಮಹಾರಾಜರು ತಿಳಿಸಿದರು. ಇಲ್ಲಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಆವರಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ 11ಕ್ಕೆ ಬೆಂಗಳೂರಿನ ರಾಮಕೃಷ್ಣ ವಿವೇಕಾನಂದ ವೇದಾಂತ ಆಶ್ರಮದ ಅಧ್ಯಕ್ಷ ಸ್ವಾಮಿ ಅಭಯಾನಂದ ಮಹಾರಾಜರು ಈ ಆರೋಗ್ಯಧಾಮ ಲೋಕಾರ್ಪಣೆ ಮಾಡಲಿದ್ದಾರೆ. ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಕೇಂದ್ರದ ಮಾಜಿ ಸಚಿವ ಭಗವಂತ್ ಖೂಬಾ, ರಘುನಾಥರಾವ್ ಮಲ್ಕಾಪುರೆ, ಆನಂದ್ ಬಿರಾದರ್ ಇತರರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಅಂದು ಮಧ್ಯಾಹ್ನ 2ರಿಂದ ಸಂಜೆ 5 ಗಂಟೆಯವರೆಗೆ ಉಚಿತ ಆರೋಗ್ಯ ಶಿಬಿರ ಜರುಗಲಿದೆ. ವಿದ್ಯಾರ್ಥಿಗಳು, ಸಾರ್ವಜನಿಕರ ಅನುಕೂಲಕ್ಕಾಗಿ ಪ್ರತಿ ತಿಂಗಳು ಆರೋಗ್ಯ ಶಿಬಿರ ಆಯೋಜಿಸಲಾಗುವುದು. ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡಲಾಗುತ್ತಿದೆ. ಜಿಲ್ಲೆಯ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕೋರಿದ್ದರು. ಆಶ್ರಮದಿಂದ ನಿರಂತರ ನಾನಾ ಜನಪರ ಚಟುವಟಿಕೆ ನಡೆಯುತ್ತಿವೆ. ಗೋಶಾಲೆ ಆರಂಭಿಸಿ ದೇಶಿ ತಳಿಯ ಗೋವುಗಳ ಸಂರಕ್ಷಣೆ ಹಾಗೂ ಸಂವರ್ಧನೆ ನಿಟ್ಟಿನಲ್ಲಿ ಅನೇಕ ಕೆಲಸ ಮಾಡಲಾಗುತ್ತಿದೆ ಎಂದು ಆಶ್ರಮದ ಅಧ್ಯಕ್ಷ ಸ್ವಾಮಿ ಜ್ಯೋತಿರ್ಮಯಾನಂದ ಅವರು ತಿಳಿಸಿದ್ದರು. ಸ್ವಾಮಿ ವಿವೇಕಾನಂದ ಚೆಸ್ ಅಕಾಡೆಮಿ ಸಹ ಸ್ಥಾಪಿಸಿದ್ದು, ಇದೀಗ ಆಶ್ರಮವು ವಿವೇಕಾನಂದ ಆರೋಗ್ಯಧಾಮ ಆರಂಭಿಸುತ್ತಿದೆ. ವಿವೇಕಾನಂದ ಆರೋಗ್ಯಧಾಮವು ಆಯುರ್ವೇದದ ಪ್ರಾಕೃತಿಕ ಚಿಕಿತ್ಸೆ, ಯೋಗ ಹಾಗೂ ಧ್ಯಾನ ಮೂಲಕ ಚಿಕಿತ್ಸೆ ನೀಡಲಾಗುತ್ತಿದೆ. ಈ 4 ಚಿಕಿತ್ಸೆಗಳು ಒಂದೇ ಛತ್ರದಲ್ಲಿ ಕೊಡುವುದು ಈ ಧಾಮದ ಉದ್ದೇಶವಿದೆ. ಇಲ್ಲಿ ತರಬೇತಿ, ಜನಜಾಗೃತಿ ಕಾರ್ಯಕ್ರಮ ನಿರಂತರ ನಡೆಯಲಿವೆ. ಶಾಲಾ ಕಾಲೇಜುಗಳಿಗೆ ತೆರಳಿ ಪರಿಣಿತರಿಂದ ಉಪನ್ಯಾಸ, ವಿಚಾರ ಸಂಕಿರಣ, ಉಚಿತ ಆರೋಗ್ಯ ಶಿಬಿರ ಮುಂತಾದ ಚಟುವಟಿಕೆಗಳನ್ನು ನಡೆಸಲಾಗುವುದು ಎಂದರು. ಸಿಇಒ ಜಗದೀಶ್ ಮುಖೇಡ್ಕರ್ ಅವರು ಮಾತನಾಡುತ್ತಾ, ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಸಮತೋಲನಗೊಳಿಸುವ ಕಾರ್ಯ ಮಾಡಲಿದೆ. ಆಯುರ್ವೇದ, ಪ್ರಾಕೃತಿಕ ಚಿಕಿತ್ಸೆ, ಯೋಗ ಮತ್ತು ಧ್ಯಾನ ಇಲ್ಲಿನ ಪ್ರಮುಖ ಕೇಂದ್ರಗಳಾಗಿವೆ. ಭಾರತೀಯ ಸಂಪ್ರದಾಯದ ಚಿಕಿತ್ಸಾ ತತ್ವಗಳನ್ನು ಸಮನ್ವಯಗೊಳಿಸಿ ಜನರಿಗೆ ಸಂತೃಪ್ತ ಬದುಕು ನೀಡುವ ಗುರಿ ನಮ್ಮದ್ದು ಎಂದು ಮಾತನಾಡುತ್ತಾ ಹೇಳಿದರು. ಸಂಜೆ 7ಕ್ಕೆ ವಿವೇಕ ಸಂಗೀತ ತರಂಗಿಣಿ ಕಾರ್ಯಕ್ರಮ ಜರುಗಲಿದೆ. ಪಂಡಿತ್ ಕೃಷ್ಣ ಮುಖೇಡ್ಕರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಪಂಡಿತ್ ರಾಜೇಂದ್ರ ಸಿಂಗ್ ಪವಾರ್ ಹಾರ್ಮೋನಿಯಂ, ರೋಷನ್ ಕೊಳರ್ಕರ್ ತಬಲಾ ಸಾಥ್ ನೀಡುವರು. ವಿಪ್ರ ಸುಗಮ ಸಂಗೀತ ಒಳಗೊಳ್ಳುವುದು ಇದರಲ್ಲಿದೆ ಎಂದರು. ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಮಾಡಿದ ಭಾಷಣದ ವಿಶೇಷ ದಿನವಾದ ಸೆಪ್ಟೆಂಬರ್ 11ರಂದು ವಿವೇಕಾನಂದ ಆರೋಗ್ಯಧಾಮ ಆರಂಭಿಸಲಾಗುತ್ತಿದೆ. ಈ ಆಶ್ರಮವು 21 ವರ್ಷಗಳಿಂದ ನಿರಂತರ ವ್ಯಕ್ತಿ ನಿರ್ಮಾಣ ಹಾಗೂ ಆ ಮೂಲಕ ಉತ್ತಮ ಸಮಾಜ ನಿರ್ಮಾಣ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದೆ. ವಿವೇಕ ಚಿಂತನೆಗಳಡಿ ಸುಂದರ, ಸಶಕ್ತ, ಸಮೃದ್ಧ ಸಮಾಜ ಕಟ್ಟುವ ಸೇವೆಯಲ್ಲಿ ಆಶ್ರಮ ತೊಡಗಿದೆ ಎಂದು ಹೇಳಿದ್ದರು. ಈ ಕಾರ್ಯಕ್ರಮದಲ್ಲಿ ವಿವೇಕಾನಂದ ಆರೋಗ್ಯಧಾಮದ ಸಿಇಒ ಗಿರೀಶ್ ಮುಖೇಡ್ಕರ್, ಪತ್ರಕರ್ತ ಸದಾನಂದ್ ಜೋಶಿ, ಜಯಪ್ರಕಾಶ್ ಪುದ್ದಾರ್, ವಿರೂಪಾಕ್ಷ ಗಾದ್ಗೆ ಸೇರಿದಂತೆ ಇತರರು ಇದ್ದರು. ಆರೋಗ್ಯಧಾಮ ಈ ಪೂರ್ವದಲ್ಲಿ ಗೋಶಾಲೆ ಮೂಲಕ ಒಂದು ಆರೋಗ್ಯವನ್ನು ಸಮಾಜಕ್ಕೆ ಮತ್ತು ನಮ್ಮ ದೇಶೀಯ ಸಂಪತ್ತು ಉಳಿಸ್ತಕ್ಕಂಥ ಕಾರ್ಯವನ್ನು ಆಶ್ರಮ ಮಾಡ್ತು. ಅದರೊಂದಿಗೆ ಒಂದು ವಿವೇಕಾನಂದ ಎಜುಕೇಷನಲ್ ಅಕಾಡೆಮಿ ಅಂತ ಮಾಡಿ ಇಲ್ಲಿ ಇರ್ತಕ್ಕಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅವರಿಗೆ ತರಬೇತಿ ಕೊಟ್ಟು ಅವರು ಉದ್ಯೋಗಗಳನ್ನು ಹೊಂದುವ ರೀತಿಯಲ್ಲಿ ಆಶ್ರಮ ಒಂದು ತನ್ನ ಪ್ರಯತ್ನವನ್ನು ಮಾಡ್ತು. ಅದರ ಜೊತೆಗೆ ಶಿಕ್ಷಕರ ಸಮ್ಮೇಳನವನ್ನು, ಯುವ ಸಮ್ಮೇಳನವನ್ನು ಹಾಕ್ಕೊಂಡು ವಿದ್ಯಾರ್ಥಿಗಳಿಗೆ ಒಂದು ರೀತಿ ಮೌಲ್ಯಗಳನ್ನು ಕೊಡ್ತಕ್ಕಂಥ ಒಂದು ಬಹುದೊಡ್ಡ ಕಾರ್ಯವನ್ನು ಮಾಡ್ತು. ನನಗೆ ಅನ್ನಿಸ್ತಾ ಇದೆ, ವಿಶೇಷವಾಗಿ ಶಿಬಿರಗಳ ಮೂಲಕ ಮಕ್ಕಳಿಗೆ ಜೀವನ ಕಲೆಯನ್ನು ಹೇಳ್ಕೊಡ್ತಕ್ಕಂಥ ಪ್ರಾಕ್ಟಿಕಲ್ ಆಗಿ ಏನು ಗುರುಕುಲದಲ್ಲಿ ಪದ್ಧತಿ ಇದೆಯಲ್ಲ ಅದನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದೆವು. ಮತ್ತು ಮಕ್ಕಳ ಒಂದು ಬುದ್ಧಿವಂತಿಕೆ ಇವತ್ತು ತೀಕ್ಷ್ಣವಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೆಸ್ ಇದರಲ್ಲಿ ನಮ್ಮ ಮಕ್ಕಳು ಇವತ್ತು ವಿಜೃಂಭಿಸ್ತಾ ಇದ್ದಾರೆ. ಸೊ ಆ ದಿಶೆಯಲ್ಲಿ ಕೂಡ ಒಂದು ವಿವೇಕಾನಂದ ಚೆಸ್ ಅಕಾಡೆಮಿಯನ್ನು ನಾವು ಮಾಡಿದೆವು. ಆದರೆ ಇದು ಯಾಕೋ ಒಂದು ಸ್ವಲ್ಪ ಕೊರತೆ ಅನ್ನಿಸ್ತಾ ಇತ್ತು. ಅದಕ್ಕೊಂದು ಪರಿಪೂರ್ಣ ಆಯಾಮ ಕೊಡೋಣ ಅಂಥೇಳಿ ವಿವೇಕಾನಂದ ಆರೋಗ್ಯಧಾಮ ಅಂತಕ್ಕಂಥ ಹೆಸರಿನಲ್ಲಿ ನಾವು ಒಂದು ಆಯುರ್ವೇದಿಕ್ ಮತ್ತು ನ್ಯಾಚುರೋಪತಿ ಆಸ್ಪತ್ರೆಯನ್ನು ಈ ಸೆಪ್ಟೆಂಬರ್ 11 ವಿವೇಕಾನಂದರ ಈ ಚಿಕಾಗೋ ಉಪನ್ಯಾಸದ ಐತಿಹಾಸಿಕ ದಿನದಂದು ನಾವು ಅನಾವರಣ ಮಾಡ್ತಾ ಇದ್ದೇವೆ.
ಅದಕ್ಕೆ ನಮ್ಮ ಜನರು ಎಲ್ಲೋ ಹೋಗ್ತಾ ಇದ್ದಾರೆ, ದೂರ ದೂರದಲ್ಲಿ ಹೋಗ್ತಾ ಇದ್ದಾರೆ. ಹರಿದ್ವಾರಕ್ಕೆ ಹೋಗ್ತಾ ಇದ್ದಾರೆ, ಸೌತ್ ಹೋಗ್ತಾ ಇದ್ದಾರೆ, ಕೇರಳ ಹೋಗ್ತಾ ಇದ್ದಾರೆ. ಯಾಕೆ ಆರೋಗ್ಯವನ್ನು ನಾವು ಮನೆಯ ಬಾಗಿಲಕ್ಕೆ ಯಾಕೆ ಕೊಡಬಾರ್ದು? ಮತ್ತು ನಮ್ಮ ಜೀವನ ಪದ್ಧತಿಯನ್ನು ಯಾಕೆ ಕೊಡಬಾರ್ದು? ಹೌದು, ನಮಗೆ ಗೊತ್ತದ, ನಮಗೆ ಊಟ ಮಾಡೋದು ಗೊತ್ತಿಲ್ಲ, ಕೂತ್ಕೊಳ್ಳೋದು ಗೊತ್ತಿಲ್ಲ, ನಿಂತ್ಕೊಳ್ಳೋದು ಗೊತ್ತಿಲ್ಲ, ಇದು ಬೇಸಿಕ್ಕೇ ಗೊತ್ತಿಲ್ಲ. ಹಾಗಾಗಿ ನಮ್ಮ ಆರೋಗ್ಯಕ್ಕಾಗಿ ಲಕ್ಷಾಂತರ ರೂಪಾಯಿ ನಾವು ವ್ಯರ್ಥ ಮಾಡ್ತಾಯಿದ್ದೀವಿ. ಒಂದು ಮಾತಂತೂ ತಮಗೆಲ್ಲರಿಗೂ ಗೊತ್ತದ, ರೋಗ ಬಂದ ಮೇಲೆ ಅದನ್ನು ಚಿಕಿತ್ಸೆ ಪಡೆದು ಸುಧಾರಿಸೋದಕ್ಕಿಂತ ರೋಗ ಬರದ ಹಾಗೆ ನಮ್ಮ ಜೀವನ ಶೈಲಿಯನ್ನು, ನಮ್ಮ ಆಹಾರ ಶೈಲಿಯನ್ನು ರೂಢಿಸ್ಕೊಳ್ಳೋದು ಅತ್ಯಂತ ಉತ್ತಮ ಅನ್ನೋದು ಇದು ಬುದ್ಧಿವಂತಿಕೆಯ ಲಕ್ಷಣ. ಹಾಗಾಗಿ ಆ ದಿಶೆಯಲ್ಲೇ ನಾವು 365 ಡೇಸ್ ಇಲ್ಲಿ ನಿರಂತರ ಯೋಗ ಆಗಬೇಕು. ಬೆಳಗ್ಗೆ 5:30ಯಿಂದ ಒಂದು ಬ್ಯಾಚು, ಹಾಗೆ ಸಂಜೆ ಒಂದು ಬ್ಯಾಚು, ಮತ್ತು ನ್ಯಾಚುರೋಪತಿ. ಹೇಗೆ ನಮ್ಮ ಪೂರ್ವಜರು ಈ ಬಿಸಿಲಿನಿಂದ ಆರೋಗ್ಯವನ್ನು ತಗೊಳ್ತಿದ್ರು, ಈ ಮಣ್ಣಿನಿಂದ ಆರೋಗ್ಯ ತಗೊಳ್ತಿದ್ರು, ಈ ನೀರಿನಿಂದ ಆರೋಗ್ಯ ತಗೊಳ್ತಿದ್ರು, ಈ ಗಾಳಿಯಿಂದ ಆರೋಗ್ಯವನ್ನು ಸುಧಾರಿಸ್ಕೊಳ್ತಕ್ಕಂಥ ಕಲೆ ನಮ್ಮ ಪೂರ್ವಜರು ನಮಗೆ ಮಾಡಿದ್ದಾರೆ, ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಮಾಡಬೇಕಾಗಿದ್ದೇನೆಂದರೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು, ಬರ್ತಕ್ಕಂಥ ನಮ್ಮ ಇಡೀ ಕಲ್ಯಾಣ ಕರ್ನಾಟಕದ ಈ ಭಾಗದ ಸರ್ವರಿಗೂ ಆ ಆರೋಗ್ಯ ಸಿಗುವಂಥ ಆಗಬೇಕು ಅನ್ನುವ ಒಂದು ಮಹದುದ್ದೇಶದಿಂದ ವಿವೇಕಾನಂದರ ಹೆಸರಿನಲ್ಲಿ ವಿವೇಕಾನಂದ ಆರೋಗ್ಯ ಧಾಮವನ್ನು ಸೆಪ್ಟೆಂಬರ್ 11 ನಾವು ಪ್ರಾರಂಭಿಸ್ತಾ ಇದ್ದೇವೆ. ಬೆಂಗಳೂರಿನ ಪೂಜ್ಯ ಸ್ವಾಮಿ ಅಭಿಯಾನಂದಜಿ ಅವರಿದ್ದಾರೆ, ಮತ್ತು ಹಲವು ಜನ ಮಹನೀಯ ಗಣ್ಯರಿದ್ದಾರೆ, ರಾಜಕೀಯ ನಾಯಕರು ಕೂಡ ಇರ್ತಾರೆ, ಪ್ರಮುಖರು ಇರ್ತಾರೆ. ಎಲ್ಲ ಒಂದು ರೀತಿ ಅದ್ಧೂರಿಯಾದಂಥ ಒಂದು ರೀತಿ ಸಂಸ್ಕೃತಿಯನ್ನು ವಿವೇಕಾನಂದರು ಹೇಗೆ ಆ ದಿನ ಪ್ರತಿಬಿಂಬಿಸಿದ್ರಲ್ಲ ಅದರದೊಂದು ಅನಾವರಣವನ್ನು ನಾವು ಈ ಭಾಗದಲ್ಲಿ ಮಾಡಬೇಕು. ಯೋಗ ಆಸನ ಜನರಲ್ಲಾಗಿ ಎಕ್ಸಸೈಸ್ ಮಾಡಲಿಕ್ಕೆ ಒಂದು ಇರ್ತದೆ. ಅದಾದಮೇಲೆ ಥೆರಪಿಟಿಗೆ ಯಾರಿಗೆ BP ಶುಗರ್ ಅದ, ಒಬೆಸಿಟಿ ಅದ, ಯಾರಿಗೆ ಏನು ಮಾನಸಿಕ ಸಮಸ್ಯೆ ಅದ ಅವ್ರಿಗೋಸ್ಕರನೇ ಯೋಗಲಿಂದನೂ ಗುಣಮುಕ್ತರಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇಟ್ಕೊಳ್ತೀವಿ. ಅದಕ್ಕೊಂದು ಸೆಷನ್ ಇರ್ತದೆ. ಟೋಟಲ್ ದಿನಕ್ಕೆ ಒಂದು 3 ಸೆಷನ್ಸ್ ಆಗ್ತಾರೆ. 3 ಸೆಷನ್ ಅವ್ರಿಗೆ ಬೇಕದು. ಇಲ್ಲಿಂದ ರಿಜುಲೇಟ್ ಆಗಿಬಿಟ್ಟು ಮತ್ತೆ ವಾಪಸ್ ಹೋಗ್ತಾರೆ ಅಲ್ಲಿ. ಸೊ ಹಾಗಾಗಿ ಮತ್ತು ಅವ್ರು ಗುಳಿಗೆ ತೊಗೋತಾರಲ್ಲೆಲ್ಲ ಇವೆಲ್ಲ ಸಿಗ್ಲಾರ್ದಕ್ಕೆ. ನಮಗೆಲ್ಲ ಏನಪ್ಪ ಅಂದರೆ ಇಲ್ಲಿ ಹಿಂದೂಸ್ತಾನದಾಗ ಎಲ್ಲ ಕೊಟ್ಟಾನ ದೇವರು ಪ್ರಕೃತಿದು. ನೇಚರ್ ವಾಟರ್ ಮಸಾಜ್ ಅಂತ ಕರಿತೀವಿ. ಆಮೇಲೆ ನೀರಿಂದ ಹೈಡ್ರೋಥೆರಪಿ ಅಂತ ಇರ್ತಾವೆ. ಅವು ಏನಪ್ಪ ಅಂದರೆ ಬೆನ್ನು ಹೊರಿಗೆ ಸ್ಪಾಂಡಿಲೋಸಿಸ್ ಆಗಲಿ, ಲುಂಬಾರು ಸರ್ವೈಕಲ್ ಸ್ಪಾಂಡಿಲೋಸಿಸ್ ಆಗಲಿ, ಟಬ್ ಟೈಪ್ ಮಷಿನ್ಸ್ ಇರ್ತಾವೆ. ಉಪಕರಣಗಳು ತಂದಾರವು ಅದರ ಹಿಂಗೆ ಬ್ಯಾರಲ್ದಾಗ ಇಟ್ಟರೆ ನಡೆಯೋದು ಬರೋರಿಲ್ಲ. ಈಗ ಎಲ್ಲ ಸ್ವಲ್ಪ ಸಿಸ್ಟಮೆಟಿಕ್ ಬೇಕಲ್ಲ. ಜಿಲ್ಲಾ ವಿಶ್ವಕರ್ಮ ಸಮಾಜ ಸಮಿತಿಯ ವತಿಯಿಂದ ನಗರದ ಮೈಲೂರು ರಸ್ತೆಯಲ್ಲಿ ಇರುವ ಮೌನೇಶ್ವರ ಮಂದಿರದ ಆವರಣದಲ್ಲಿ ಸೆಪ್ಟೆಂಬರ್ 7ರಂದು ಬೆಳಗ್ಗೆ 10ಕ್ಕೆ ರಂಗೋಲಿ ಬಿಡಿಸುವ ಹಾಗೂ ಚಿತ್ರರಚನೆ ಸ್ಪರ್ಧೆ ನಡೆಯಿತು. ವಿಶ್ವಕರ್ಮ ಜಯಂತಿ ಅಂಗವಾಗಿ ಸಂಘಟಿಸಲಾದ ಸ್ಪರ್ಧೆಗಳಲ್ಲಿ 10 ವರ್ಷ ಮೇಲ್ಪಟ್ಟ ವಿಶ್ವಕರ್ಮ ಸಮಾಜದ ಮಕ್ಕಳು ಹಾಗೂ ಮಹಿಳೆಯರು ಪಾಲ್ಗೊಂಡಿದ್ದರು ಎಂದು ಜಿಲ್ಲಾ ವಿಶ್ವಕರ್ಮ ಸಮಾಜ ಸಮಿತಿಯ ಅಧ್ಯಕ್ಷ ಮಹೇಶ್ ಪಾಂಚಾಳ್ ತಿಳಿಸಿದ್ದಾರೆ. ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದವರಿಗೆ ಸೆಪ್ಟೆಂಬರ್ 17ರಂದು ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಜರುಗಲಿರುವ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಿಸಲಾಗುವುದೆಂದು ಹೇಳಿದ್ದರು. BK ಬಡಿಗೇರ್, ಮಹೇಶ್ವರಿ, ಸುರೇಶ್ ಪಾಂಚಾಳ್ ಹಾಗೂ ಸುರೇಶ್ ವಿಶ್ವಕರ್ಮ ಕಣಜಿ ರಂಗೋಲಿ ಸ್ಪರ್ಧೆಯ ತೀರ್ಪುಗಾರರಾಗಿರುವವರು. ಸ್ಪರ್ಧೆಯಲ್ಲಿ ಭಾಗವಹಿಸುವವರು ಅಗತ್ಯ ಸಾಮಗ್ರಿಗಳೊಂದಿಗೆ ಭಾಗವಹಿಸಿದ್ದರು. ವಿಶ್ವಕರ್ಮ ಜಯಂತಿ ಅಂಗವಾಗಿ ಜಿಲ್ಲಾ ವಿಶ್ವಕರ್ಮ ಸಮಾಜ ಸಮಿತಿ ಹಾಗೂ ವಾಸು ಆಸ್ಪತ್ರೆ ವತಿಯಿಂದ ಇಲ್ಲಿಯ ಮೌನೇಶ್ವರ ಕಾಲೋನಿಯ ಮೌನೇಶ್ವರ ಮಂದಿರದಲ್ಲಿ ಈಚೆಗೆ ನಡೆದ ಶಿಬಿರದಲ್ಲಿ 200ಕ್ಕೂ ಹೆಚ್ಚು ಜನರ ಉಚಿತ ಆರೋಗ್ಯ ತಪಾಸಣೆ ಮಾಡಲಾಯಿತು. ಡಾಕ್ಟರ್ ಅರುಣ್ ಕುಮಾರ್ NK ವಿಶ್ವಕರ್ಮ, ಪೂಜಾ ಐಕೇರ್ ಸೆಂಟರ್ನ ಡಾಕ್ಟರ್ ಪೂಜಾ, ವಾಸು ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಸಂತೋಷ್ ರಜಂತಲ್, ಸಿಬ್ಬಂದಿ ಅಶೋಕ್ ರೆಡ್ಡಿ ಉಪ್ಪೆ, ಓಂಪ್ರಕಾಶ್ ಹಾಗೂ ಸಂತೋಷ್ ಅವರು ಎಲುಬು, ಮೂಳೆ, ಕಣ್ಣು, ರಕ್ತದೊತ್ತಡ, ಮಧುಮೇಹ ತಪಾಸಣೆ ನಡೆಸಿದರು. ಡಾಕ್ಟರ್ ರಾಜಶೇಖರ್ ಸಿಡಂಕರ್, ಪ್ರಮುಖರಾದ ಬಸವರಾಜ್ ಮಾಳ್ಗೆ, ತಾನಾಜಿ ಸಾಗರ್, ಜಿಲ್ಲಾ ವಿಶ್ವಕರ್ಮ ಸಮಾಜ ಸಮಿತಿಯ ಅಧ್ಯಕ್ಷ ಮಹೇಶ್ ಪಾಂಚಾಳ್, ಪ್ರಧಾನ ಕಾರ್ಯದರ್ಶಿ ವಿಶ್ವಕರ್ಮ ಶಿವಾನಂದ್, ಅಣಪ್ಪ ವಿಶ್ವಕರ್ಮ, ಶ್ಯಾಮರಾವ್ ವಿಶ್ವಕರ್ಮ, ದಯಾನಂದ್ ವಿಶ್ವಕರ್ಮ, ಸದಾನಂದ್ ಮೆಳಕುಂದ, ಜಗನ್ನಾಥ್ ಗೋಡಂಪಳ್ಳಿ, ನಾರಾಯಣ್ ವಿಶ್ವಕರ್ಮ, ದೇವೇಂದ್ರ ವಿಶ್ವಕರ್ಮ, ನಾಗಮೂರ್ತಿ ವಿಶ್ವಕರ್ಮ, ಸುರೇಶ್ ವಿಶ್ವಕರ್ಮ, ಸರ್ವೇಶ್ ವಿಶ್ವಕರ್ಮ, BK ಬಡಿಗೇರ್, ಮಹೇಶ್ವರಿ, ಸುರೇಶ್ ಪಾಂಚಾಳ್, ಕಮಲಾಕರ್ ವಿಶ್ವಕರ್ಮ, ಚಂದ್ರಕಲಾ K ವಿಶ್ವಕರ್ಮ, ಸಾವಿತ್ರಿ ಈರಣ್ಣ ವಿಶ್ವಕರ್ಮ, ವಿಠಲರಾವ್ ವಿಶ್ವಕರ್ಮ, ಗೋರಖನಾಥ್ ವಿಶ್ವಕರ್ಮ, ಶ್ರೀಕಾಂತ್ ವಿಶ್ವಕರ್ಮ ಸೇರಿದಂತೆ ಮತ್ತಿತರರು ಇದ್ದರು. ಸೆಪ್ಟೆಂಬರ್ 7ನೇ ತಾರೀಕು 2025ರಂದು ಬೀದರಿನ ಜಗದೂರು ಶ್ರೀ ಮೌನೇಶ್ವರ ದೇವಸ್ಥಾನದಲ್ಲಿ ಇವತ್ತಿನ ರಂಗೋಲಿ ಹಾಗೂ ಚಿತ್ರಕಲೆ ಸ್ಪರ್ಧೆ ಮಕ್ಕಳಿಗಾಗಿ, ಮಹಿಳೆಯರಿಗಾಗಿ ಏರ್ಪಡಿಸಲಾಗಿದೆ. ಅದೇ ರೀತಿ ನಮ್ಮ ವಿಶ್ವಕರ್ಮ ಜಯಂತಿಯ ಅಂಗವಾಗಿ ಬರುವ ಸೆಪ್ಟೆಂಬರ್ 17ರಂದು ವಿಶ್ವಕರ್ಮ ಜಯಂತಿ ಅಂಗವಾಗಿ
ನಾವು ಬೀದರ್ನಿನ ಜಗದ್ಗುರು ಶ್ರೀ ಮೌನೀಶ್ವರ ದೇವಸ್ಥಾನದಲ್ಲಿ ನಾವು ಇವತ್ತು ಆರೋಗ್ಯ ಶಿಬಿರನ ಹಮ್ಮಿಕೊಂಡಿದ್ದೀವಿ. ಆರೋಗ್ಯ ಶಿಬಿರ ಅಂದರೆ ನಮ್ಮ ಇಲ್ಲಿ ಪ್ರತಿಷ್ಠಿತ ಹಾಸ್ಪಿಟಲ್ ಆದಂಥ ವಾಸು ಆಸ್ಪತ್ರೆ ಆದಂಥ ಅಲ್ಲಿನ ನಾವು ಕೇಳ್ಕೊಂಡಿದ್ದಾಗ ಸರ್ ನಮ್ಮಲ್ಲಿ ವಿಶ್ವಕರ್ಮ ಜಯಂತಿ ಎಂದು ನಾವು ಮಾಡ್ತಾಯಿದ್ದೀವಿ, ಅದಕ್ಕೆ ಸಮಾಜದ ಪ್ರಮುಖರು ಹಾಗೂ ಎಲ್ಲರೂ ಅಕ್ಕಪಕ್ಕದಲ್ಲಿರೋ ಮನೆಗಳಲ್ಲಿರುವಂಥ ಮಹಿಳೆಯರಿಗೆ ಅಥವಾ ಹಿರಿಯರಿಗೆ ಅವರಿಗೆ ಆದಂಥ ಒಂದು ಶಿಬಿರವನ್ನು ಏರ್ಪಡಿಸ್ತಿದ್ದೀವಿ ಸರ್ ಅಂತ ಹೇಳಿದಾಗ ನಾವು ಯಾವುದೋ ಒಂದೆರಡು ಚಿಕಿತ್ಸೆ ಕೊಡ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅಂದರೆ ಫಾರ್ ಎಕ್ಸಾಂಪಲ್ ನಾವು ಲಾಸ್ಟ್ ಇಯರ್ ಮಾಡಿದಾಗ ಬ್ಲಡ್ ಗ್ರೂಪ್ ಮಾಡಿದ್ದೀವಿ, ಗುರುಪದಪ್ಪ ನಾಗಮನಹಳ್ಳಿ ಫೌಂಡೇಶನ್ ಬ್ಲಡ್ ಗ್ರೂಪ್ ಚೆಕಪ್ ಮಾಡಿಸಿದ್ದೀವಿ. ಅದೇ ರೀತಿ ಈ ರೀತಿ ನಾವು ವಾಸು ಹಾಸ್ಪಿಟಲ್ ಕೇಳ್ಕೊಂಡಾಗ ಅವ್ರೇನಾದರೂ ನಾವು ಯಾವ್ದಾರ ಇವತ್ತು ಬ್ಲಡ್ BP ಶುಗರ್ ಏನೋ ಚೆಕ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ವಿ. ಇಲ್ಲ ನಮ್ಮ ಕಡೆಯಿಂದ ಎಲುಬು ಮೂಳೆ ತಜ್ಞರು ಅವರು ಕಡೆ ಆದಂಥ ನಮ್ಮ ಪ್ರತಿಷ್ಠಿತ ಡಾಕ್ಟರ್ ಅರುಣ್ ಕುಮಾರ್ ಅವರು ಹೇಳಿದ್ರು ನಮ್ಮ ಕಡೆ ನಾನು ಬರ್ತೀನಿ ಹಾಸ್ಪಿಟಲ್ಗೆ ಚೆಕ್ ಮಾಡೋಕ್ಕೆ ಬರ್ತೀನಿ ಅಂತ ಅವರು ಕೂಡ ಹೇಳಿದ್ರು. ಅದ್ರ ಜೊತೆ ಅಲ್ಲೇ ಡಾಕ್ಟರ್ ಪೂಜಾ ಐ ಕೇರ್ ಸೆಂಟರ್ ವಾಸು ಹಾಸ್ಪಿಟಲ್ದಲ್ಲಿರುವಂಥ ಐ ಕೇರ್ ಸೆಂಟರ್ನು ಕೂಡ ನಾವು ಬಂದು ಕಣ್ಣಿನ ಒಂದು ಪರೀಕ್ಷೆ ಫ್ರೀಯಾಗಿ ನಾವು ಮಾಡ್ತೀವಿ ಅಂತ ಅವರು ಹೇಳಿದರು. ಅದೇ ರೀತಿ ಅದ್ರ ಜೊತೆನೂ ಕೂಡ BP ಆ್ಯಂಡ್ ಶುಗರ್ ಕೂಡ ಟೆಸ್ಟ್ ಮಾಡ್ತಾರೆ ಅಂತ ಹೇಳಿದರು. ನಾವು ಬಯಸಿದ್ದು ಅದರಲ್ಲಿ 4 ನಮ್ಮ ಇವತ್ತು 4 ಚಿಕಿತ್ಸೆಗಳನ್ನು ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಸುತ್ತಮುತ್ತಲಿನ ಎಲ್ಲ ಬಾಂಧವರಿಗೆ ಅವರು ಫ್ರೀಯಾಗಿ ಉಚಿತವಾಗಿ ಬೆಳಗ್ಗೆ 11 ಗಂಟೆಯಿಂದ ಸುಮಾರು 2 ಗಂಟೆ ಆಗ್ತಾಯಿದೆ. ಇನ್ನೂ ಜನಗಳು ಬರ್ತಾಯಿದ್ದಾರೆ, ಇನ್ನೂ ಚಿಕಿತ್ಸೆ ಮಾಡ್ತಾನೇ ಇದ್ದಾರೆ ಅವರು ಕಂಟಿನ್ಯೂಸ್ ಆಗಲಿ. ಇದು ಒಂದು ವಾಸು ಆಸ್ಪತ್ರೆಯಿಂದ ಯಾವಾಗಲೂ ನಾವು ನಮ್ಮ ಸಮಾಜದಿಂದ ಹೋದಾಗ ಅವರು ಇಮಿಡಿಯೇಟಾಗಿ ಚಿಕಿತ್ಸೆ ಏನೋ ತೊಂದರೆ ಆದಾಗ ನೋಡಿ ಇಮಿಡಿಯೇಟಾಗಿ ನಮಗೆ ರೆಸ್ಪಾನ್ಸ್ ಕೊಡ್ತಾರೆ ಮೊಟ್ಟ ಮೊದಲು. ಅದೇ ರೀತಿ ಇವತ್ತು ನಾವು ಕೇವಲ ಒಂದೇ ಚಿಕಿತ್ಸೆ ಫ್ರೀಯಾಗಿ ಕೇಳಿದ್ದೀವಿ, ಅದರಲ್ಲಿ ನಮಗೆ 4 ಚಿಕಿತ್ಸೆಗಳನ್ನು ಫ್ರೀಯಾಗಿ ಕೊಟ್ಟಂಥ ವಾಸು ಆಸ್ಪತ್ರೆಯಲ್ಲಿರುವಂಥ ಎಲ್ಲ ನಮ್ಮ ತಂಡದವರಿಗೆ ಬೀದರ್ ಜಿಲ್ಲಾ ವಿಶ್ವಕರ್ಮ ಸಮಾಜ ವತಿಯಿಂದ ಹೃದಯ ತುಂಬ ನಾವು ಅಭಿನಂದನೆ ಗಳಿಸ್ತೀವಿ. ಅವ್ರ ಧನ್ಯವಾದ ಕೂಡ ಅವ್ರಿಗೆ ನಾವು ಹೇಳ್ತಾ ಬಯಸ್ತೀನಿ. ಏನಕ್ಕೆಂದರೆ ಇಷ್ಟೊಂದು ಅವರು ಬಂದು ಒಂದು ದೊಡ್ಡ ಹಾಸ್ಪಿಟಲ್, ಚಿಕ್ಕದ ಹಾಸ್ಪಿಟಲ್, ಅಲ್ಲಿಂದ ಬಂದು ಇಲ್ಲಿ ಕೂತ್ಕೊಂಡು 3 ತಾಸು ಒಂದು ಚಿಕಿತ್ಸೆ ಫ್ರೀಯಾಗಿ ಅವರು ಹೇಳ್ತಾ ಇದ್ದಾರೆ ಅಂದರೆ ಅದು ನಮಗೆ ಸೌಭಾಗ್ಯ ಅಂತ ಅನಿಸುತ್ತೆ. ಅದರ ಸಲುವಾಗಿ ವಿಶ್ವಕರ್ಮ ಜಯಂತಿ ಅಂಗವಾಗಿ ನಾವು ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಭಾಳ ಅದ್ಧೂರಿಯಾಗಿ ಜನಗಳೆಲ್ಲ ಸೇರಿಕೊಂಡಿದ್ದಾರೆ. ಭಾಳ ಅದ್ಧೂರಿಯಾಗಿ ನಮ್ಮ ಇದೊಂದು ಕಾರ್ಯಕ್ರಮನ ಆಯೋಜನೆ ಮಾಡಿಕೊಟ್ಟಿದ್ದಾರೆ. ವಾಸು ಆಸ್ಪತ್ರೆಗೆ ಯಾವಾಗಲೂ ಕೂಡ ಚಿರಋಣಿಯಾಗಿ ಇರ್ತೀವಿ ಅಂತ ನಾವು ಒಂದು ಬಯಸ್ತೀವಿ. ಬರುವ ಸೆಪ್ಟೆಂಬರ್ 17ರಂದು ವಿಶ್ವಕರ್ಮ ಜಯಂತಿ ಭಾಳ ಅದ್ಧೂರಿಯಾಗಿ ಮಾಡ್ತಾಯಿದ್ದೀವಿ. ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮೆರವಣಿಗೆ ಉತ್ಸವ ಮೂರ್ತಿ ಮೆರವಣಿಗೆಯೊಂದಿಗೆ ಆಚರಣೆ ಮಾಡ್ತಾಯಿದ್ದೀವಿ. ಶಿವಾಜಿ ವೃತ್ತದಿಂದ ಏನಕ್ಕಂದರೆ ಇವಾಗ ನಮ್ಮ DC ಆಫೀಸ್ ಎಲ್ಲ ಶಿಫ್ಟ್ ಆಗಿದೆ, ಅದಕ್ಕೆ ಶಿವಾಜಿ ವೃತ್ತದಿಂದ ನಾವು ಮೆರವಣಿಗೆ ಮೂರ್ತಿ ಮುಖಾಂತರ ರಂಗಮಂದಿರದಲ್ಲಿ 1 ಗಂಟೆಗೆ ರಂಗಮಂದಿರ ಮುಟ್ಟುತ್ತೆ. ಮೂರ್ತಿ ಮುಟ್ಟಾದಮೇಲೆ 2 ಗಂಟೆಯಿಂದ ನಮಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಗಣ್ಯರ ಸಂಗಮದಲ್ಲಿ. ಅದಕ್ಕಾಗಿ ಸಮಸ್ತ ಬೀದರ್ ಜಿಲ್ಲಾ ವಿಶ್ವಕರ್ಮದ ಬಾಂಧವರು ಕುಲಬಾಂಧವರು ಎಲ್ಲರೂ ಈ ಕಾರ್ಯಕ್ರಮವನ್ನು ಬಂದು ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತಿದ್ದೀನಿ. ಈ ಒಂದು 17ನೇ ಸೆಪ್ಟೆಂಬರ್ರಂದು ನಡೆಯಲಿರುವ ವಿಶ್ವಕರ್ಮ ಜಯಂತಿ ನಿಮಿತ್ತವಾಗಿ ಇವತ್ತು ಈ ಒಂದು ವಾಸು ಆಸ್ಪತ್ರೆಯ ತಂಡ ವತಿಯಿಂದ 4 ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ಇಡೀ ಬೀದರ್ ಜಿಲ್ಲಾ ವಿಶ್ವಕರ್ಮ ಸಮಾಜ ಸಮಿತಿಯಿಂದ ವಾಸು ಆಸ್ಪತ್ರೆಗೆ ಧನ್ಯವಾದವನ್ನು ಹೇಳಕ್ಕೆ ಬಯಸ್ತೀನಿ. ಸೆಪ್ಟೆಂಬರ್ 17ಕ್ಕೆ ಮೇಡಮ್ ಜಯಂತಿ, ಅವತ್ತಿನ ದಿವಸ ನಮ್ಮದು ವಿಶ್ವಕರ್ಮನ ವಿಗ್ರಹವನ್ನು ಶಿವಾಜಿ ವೃತ್ತದಿಂದ ರಂಗಮಂದಿರದವರೆಗೆ ಮೆರವಣಿಗೆ ಇರುತ್ತೆ. ಅದರಲ್ಲಿ ನಾವೆಲ್ಲರೂ ಜನಗಳನ್ನು ಸೇರಿ ಒಂದು ತುಂಬ ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಿದ್ದೀವಿ. ಅದರ ನಿಮಿತ್ತವಾಗಿ ಇವತ್ತು ಈ ಶಿಬಿರ ಮತ್ತು ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳ ಆಯ್ಕೆಯಲ್ಲಿ ಭಾರೀ ಅವ್ಯವಹಾರ ನಡೆದಿದೆ ಎಂದು ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಪವನ್ ಗುಂಡ ಆರೋಪ ಮಾಡಿದ್ದರು. ಈ ಕುರಿತು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಕಡಾಳ್ ಗುರುಕುಲಕ್ಕೆ ಕಳುಹಿಸಿದ 4 ದಿವಸಗಳ ನಂತರ ಮಕ್ಕಳಿಗೆ ವಾಪಸ್ ಮನೆಗೆ ಕಳುಹಿಸಲಾಗಿದೆ. ಹಣ ನೀಡಿದ ಪಾಲಕರ ಮಕ್ಕಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಬಡ ಮಕ್ಕಳಿಗೆ ಅನ್ಯಾಯ ಮಾಡಲಾಗಿದೆ ಎಂದು ಆರೋಪಿಸಿದರು. ಈ ಕುರಿತು ಪರಿಶಿಷ್ಟ ಪಂಗಡಗಳ ಇಲಾಖೆಯ ಅಧಿಕಾರಿಗಳಿಗೆ ಪ್ರಶ್ನಿಸಿದಾಗ 2ನೇ ಪಟ್ಟಿಯಲ್ಲಿ ಸೇರಿಸುತ್ತೇವೆ ಎಂದು ಹೇಳಿದ್ದಾರೆ. ಆದರೆ ಇಂದಿಗೂ ಕೈಬಿಟ್ಟು 19 ವಿದ್ಯಾರ್ಥಿಗಳಿಗೆ ಸೇರಿಸಿಕೊಂಡಿಲ್ಲ. OMR ಶೀಟ್ನ ಇಲ್ಲದೆ ಪರೀಕ್ಷೆಗಳನ್ನು ನಡೆಸಿ ಬೇಕಾಬಿಟ್ಟಿ ಲಂಚ ಪಡೆದು ಶ್ರೀಮಂತರ ಮಕ್ಕಳಿಗೆ ಹೆಚ್ಚು ಅಂಕ ನೀಡಿ ಆಯ್ಕೆ ಮಾಡಿಕೊಳ್ಳಲಾಗಿದೆ ಎಂದು ಆರೋಪಿಸಿದರು. ಆಯ್ಕೆ ಮಾಡಿದ ಒಟ್ಟು ವಿದ್ಯಾರ್ಥಿಗಳಲ್ಲಿ 3 ವಿದ್ಯಾರ್ಥಿಗಳ ಹೆಸರು ನಕಲಿ ಇವೆ. ಅದನ್ನು ಒಪ್ಪಿಕೊಂಡು ಅಧಿಕಾರಿಗಳು ಆಯ್ಕೆ ಪಟ್ಟಿಯನ್ನು ಬೋರ್ಡಿಗೂ ಹಾಕದೆ ಮನಬಂದಂತೆ ಮಕ್ಕಳಿಗೆ ಅನ್ಯಾಯ ಮಾಡಿದ್ದಾರೆ. ಅದೇ ರೀತಿಯಾಗಿ ಡಯಟ್ ಕಚೇರಿಯಲ್ಲಿಯೂ ಪೇಪರ್ ತಿದ್ದುವವರು ಮನಬಂದಂತೆ ಅಂಕಗಳನ್ನು ನೀಡಿದ್ದಾರೆ. ಇದರಲ್ಲೂ ಭಾರೀ ಗೋಲ್ಮಾಲ್ ನಡೆದಿರುವ ಶಂಕೆ ಇದೆ ಎಂದು ಪವನ್ ಗುಂಡ ಆರೋಪಿಸಿದರು. ಬೀದರ್ ಜಿಲ್ಲಾ ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ವಸತಿ ಸಹಿತ ಶಾಲೆಗಳಿಗೆ ಪ್ರವೇಶಕ್ಕಾಗಿ ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳ ಆಯ್ಕೆಯಲ್ಲಿ ಅವ್ಯವಹಾರ ನಡೆದಿದೆ. ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾ ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳ ಸಂಘದ ಉಪಾಧ್ಯಕ್ಷ ಪವನ್ ಗುಂಡ ಆಗ್ರಹಿಸಿದರು.
ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ವಿದ್ಯಾರ್ಥಿ ಆಯ್ಕೆ ಪಟ್ಟಿ ಬಿಡುಗಡೆ ವೇಳೆ ಅವ್ಯವಹಾರ ನಡೆದಿರುವ ಶಂಕೆ ಇದೆ. ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಕಡಲ ಗುರುಕುಲಕ್ಕೆ ಕಳುಹಿಸಿದ ಬರೀ 4 ದಿನದಲ್ಲಿಯೇ ಮರಳಿ ಮನೆಗೆ ವಾಪಸ್ ಕಳಿಸಲಾಗಿದೆ. ಹಣ ನೀಡಿದ ಪಾಲಕರ ಮಕ್ಕಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಲಾಗಿದೆ ಎಂದು ಗಂಭೀರವಾಗಿ ಆರೋಪ ಮಾಡಿದ್ದರು. ಈ ವಿಷಯ ಹಿಂದುಳಿದ ವರ್ಗಗಳ ಇಲಾಖೆಯ ಅಧಿಕಾರಿಗಳಿಗೆ ಪ್ರಶ್ನಿಸಿದ್ದಾಗ 2ನೇ ಪಟ್ಟಿಯಲ್ಲಿ ಸೇರಿಸುತ್ತೇವೆಂದು ಹೇಳಿದ್ದಾರೆ. ಆದರೆ ಇಂದಿಗೂ ಕೈಬಿಟ್ಟ 19 ಮಕ್ಕಳಿಗೆ ಸೇರಿಸಿಲ್ಲ. OMR ಸೀಟ್ ಇಲ್ಲದೆ ಪರೀಕ್ಷೆ ನಡೆಸಿ ಹಣ ಪಡೆದು ಶ್ರೀಮಂತರ ಮಕ್ಕಳಿಗೆ ಹೆಚ್ಚು ಅಂಕ ನೀಡಿ ಆಯ್ಕೆ ಮಾಡಿಕೊಳ್ಳಲಾಗಿದೆ ಎಂದು ದೂರಿದ್ದರು. ಆಯ್ಕೆ ಮಾಡಿದ ಒಟ್ಟು ವಿದ್ಯಾರ್ಥಿಗಳಲ್ಲಿ 3 ಮಕ್ಕಳ ಹೆಸರು ನಕಲಿ ಇವೆ. ಅದನ್ನು ಒಪ್ಪಿಕೊಂಡ ಅಧಿಕಾರಿಗಳು ಆಯ್ಕೆ ಪಟ್ಟಿ ಬೋರ್ಡ್ಗೂ ಹಾಕದೆ ಅರ್ಹ ಮಕ್ಕಳಿಗೆ ಅನ್ಯಾಯ ಮಾಡಿದ್ದಾರೆ. ಡಯಟ್ ಕಚೇರಿಯಲ್ಲೂ ಪೇಪರ್ ತಿದ್ದಿ ಹೆಚ್ಚು ಅಂಕ ನೀಡಿದ್ದಾರೆ. ಇದರಲ್ಲೂ ಗೋಲ್ಮಾಲ್ ನಡೆದಿದೆ ಎಂದು ಕಿಡಿಕಾರಿದ್ದರು. ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಬಡ ಮಕ್ಕಳಿಗೆ ಅನ್ಯಾಯ ಸಲ್ಲದ್ದು. ನ್ಯಾಯ ಸಿಗದಿದ್ದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಸಂಘದ ಜಿಲ್ಲಾಧ್ಯಕ್ಷ ಪ್ರದೀಪ್ ಬೇಂದ್ರೆ ಮಾತನಾಡಿ, ಡಯಟ್ ಮತ್ತು ಹಿಂದುಳಿದ ವರ್ಗಗಳ ಅಧಿಕಾರಿಗಳ ವಿದ್ಯಾರ್ಥಿಗಳ ಆಯ್ಕೆ ವಿಷಯದಲ್ಲಿ ಅವ್ಯವಹಾರ ನಡೆಸಿರುವುದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ವಸತಿ ಶಾಲೆ ಪ್ರವೇಶಕ್ಕಾಗಿ ಬರೀ ಕಾಟಾಚಾರಕ್ಕಾಗಿ ಪರೀಕ್ಷೆ ನಡೆಸಿ ಬಡ ಮತ್ತು ಅರ್ಹ ಮಕ್ಕಳಿಗೆ ಅನ್ಯಾಯ ಮಾಡಲಾಗಿದೆ ಎಂದು ದೂರಿದ್ದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಕನಕದ ಸುಧಾಕರ್, ಬಸವರಾಜ್, ಸುವರ್ಣ, ರವಿ ರೆಡ್ಡಿ ಸೇರಿದಂತೆ ವಸತಿ ಶಾಲೆಗೆ ಆಯ್ಕೆಯಾದ ಮಕ್ಕಳ ಪೋಷಕರು ಸೇರಿದಂತೆ ಇತರರು ಇದ್ದರು. ಸರಿ ಹೇಳಿದೆವು, ಸರ್ ಯಾಕೆ ಸರ್ ಗಡ್ಬಿಡಿ ಮಾಡಿರಿ, ಈ ನಮ್ಮನೆ ಯಾಕೆ ಗಡ್ಬಿಡಿ ಮಾಡಿರಿ ಅಂತೇಳಿ ನಾವು ಮತ್ತೆ ಅವ್ರಿಗೆ ಏನಂತ ಹೇಳಿದೆವು, ನೀವು ಅದು ಏನು ಲಿಸ್ಟ್ ಕಳಿಸಿರಲಿಲ್ಲ ಕಡಿಯಾಳ ಗುರುಕುಲಕ್ಕೆ ಅದು ಸ್ಟೇ ಮಾಡಿರಿ, ಆ ಮಕ್ಕಳಿಗೆ ಅಡ್ಮಿಷನ್ ತೊಗೊಳಕ್ಕೆ ಹಚ್ಚಬೇಡ್ರಿ, ನಿಂದ್ರಿಸ್ರಿ ಅಂತೇಳಿ ಮತ್ತೆ ಲೆಟರ್ ಕೊಟ್ಟಿದ್ದೇವೆ ಸರ್ ನಾವು 19 ತಾರೀಕಿಗೆ. ಅಂದ್ರೂ ನಮ್ದು ಯಾವುದೇ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ST ಆಫೀಸರ್ ಬಳಿರಾಮ್ ಅವರು ST ಆಫೀಸ್ ಬಳಿರಾಮ್ ಅವರು ನಮ್ಗೆ ಯಾವುದೇ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ. ನಾವು 19 ತಾರೀಕು ಲೆಟರ್ ಕೊಟ್ಟಿದ್ದೆವು. ಈಗಾಗಲೇ ಅದು ಏನು ಥರ್ಡ್ ಲಿಸ್ಟ್ ರಿವಲ್ಯೂಷನ್ ಆಗಿನ ಮ್ಯಾಕ ಇವರು ಆಲ್ರೆಡಿ ಅಡ್ಮಿಷನ್ ಮಾಡ್ಕೊಳಕ್ಕೆ ಹೇಳ್ಯಾರ. ಕಡಲ ಗುರುಕುಲದವ್ರಿಗೆ ಅಡ್ಮಿಷನ್ನು ಮಾಡ್ಕೊಂಡಾರ. ಆ ವಿದ್ಯಾರ್ಥಿಗಳು ಸ್ಕೂಲಿಗೂ ಹೋಗ್ಯಾರ. ಹೋಗಲಿ, ನಮಗೇನು ಅಭ್ಯಂತರ ಇಲ್ಲ. ಪಾಪ ಅವರು ಮಕ್ಕಳು ಅಂದ್ರೂ ಒಂದೇ, ನಮ್ಮ ಮಕ್ಕಳು ಅಂದ್ರೂ ಒಂದೇ. ನಮಗೇನು ಅನ್ಯಾಯ ಮಾಡಿರಿ, ನಮ್ಮ ಮಕ್ಕಳಿಗೆಲ್ಲ ಕಡಲ ಗುರುಕುಲಕ್ಕೆ ಅಡ್ಮಿಷನ್ ಮಾಡ್ಕೊಳಕ್ಕೆ ಹಚ್ಚಿ ನಮ್ಮ ಮಕ್ಕಳಿಗೆ ಅನ್ಯಾಯ ಮಾಡಿರಿ 19 ಮಂದಿಗೆ. ಆ 19 ಮಂದಿದಾಗ ನಂದು ಜೊತೆ 13 ಜನ ಬಂದಾರ. ಪಾಪ ಆ 13 ಜನ ಹೋರಾಟ ಮಾಡ್ಯಾರ. ಮಳೆ ಹೊಂಟ್ರು ಅಂತ ಮಳೆ ಕುಂತು ಹೋರಾಟ ಮಾಡ್ಯಾರ. ಪಾಪ ಅವರು 13 ಜನ ಬಂದಿನವ್ರು ಯಾರೂ ಅಲ್ಲ, ಅವ್ರು ಎಲ್ಲರೂ ವಿಧವೆ ಆಗಿರ್ತಕ್ಕಂಥ ಹೆಣ್ಮಕ್ಕಳು. ಅವ್ರಿಗೆ ಯಾರಿಗೂ ಗಂಡಿಲ್ಲ. ಪಾಪ ಆ ಮಕ್ಕಳಿಗೆ ತಂದೆ ಇಲ್ಲ. 19 ಜನರಾಗ 17 ಜನರಿಗೆ ತಂದೆ ಇಲ್ಲ, ಒಬ್ಬನಿಗೆ ಮಾತ್ರ ತಾಯಿ ಇಲ್ಲ. ಅಂಥವ್ರಿಗೆ ನೀವು ಇಷ್ಟು ದಿನ ಚೆಲ್ಲಾಟ ಆಡಿ ನೀವಿಷ್ಟು ದಿನ ಆ ಮಕ್ಕಳಿಗೆ ಮೋಸ ಮಾಡಿರಿ. ಮತ್ತು ಅದೇ ರೀತಿಯಾಗಿ 19 ತಾರೀಕಿಗೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಲೆಟರ್ ಕೊಟ್ಟಿದ್ದೆವು. ಸುಮಾರು 3-4 ಲೆಟರ್ ಕೊಟ್ಟಿದ್ದೆವು ಜಿಲ್ಲಾಧಿಕಾರಿಗಳಿಗೆ. ಏನಂತ ಲೆಟರ್ ಕೊಟ್ಟಿದ್ದೆವು ಅಂತಂದರೆ ರಿಸೀವ್ಡ್ ಕಾಪಿ ಅವು ನೋಡ್ರಿ. 19 ತಾರೀಕಿಗೆ ನಾವು ಹೋಗಿ ಜಿಲ್ಲಾಧಿಕಾರಿಗಳು ಲೆಟರ್ ಕೊಟ್ಟಿದ್ದೆವು. ಇದು ನಮಗೆ ತೃಪ್ತಿ ತಂದಿಲ್ಲ, ರೀ ಎಕ್ಸಾಮ್ ಮಾಡಿಸ್ರಿ ಮೇಡಮ್, ಇದು ನಮಗೆ ತೃಪ್ತಿ ತಂದಿಲ್ಲ. ರಿವ್ಯಾಲ್ಯೂಷನ್ ಮಾಡಿದ ಮ್ಯಾಕೆ ಏನು ಮಕ್ಕಳು ಸೆಲೆಕ್ಟ್ ಆಗಿರಲ್ಲ, ಇದ್ರೊಳಗೆ ಫ್ರೌಡ್ ಆಗ್ಯದ, ಇದು ನಮಗೆ ತೃಪ್ತಿ ತಂದಿಲ್ಲ, ಇದ್ರೊಳಗೆ ಫ್ರೌಡ್ ಅದ, ಅದ್ರ ಸಲಿಂದ ಎಕ್ಸಾಮೇ ಮಾಡಿಸ್ರಿ ಅಂತ ಹೇಳಿ ನಾ ಆಲ್ರೆಡಿ ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಿದ್ದೆವು. ನಮಗೆ ಯಾವುದೇ ರೀತಿಯ ಹಿಂಬರಹ ಬಂದಿಲ್ಲ. ನಾವು 19 ತಾರೀಕು ಕೊಟ್ಟಿದ್ದೆವು. ಇವತ್ತು ಸುಮಾರು ಎಷ್ಟು ತಾರೀಕು ರೀ, ಇವತ್ತು ಇಲ್ಲಿವರೆಗೂ 8 ತಾರೀಕದ, ಇಲ್ಲಿವರೆಗೂ ನಮಗೆ ಅವರು ಹಿಂಬರಹ ಕೊಟ್ಟಿಲ್ಲ ಜಿಲ್ಲಾಧಿಕಾರಿಗಳು. ಅದ್ರೊಳಗೆ ನಮ್ದೆಲ್ಲ ಪೂರ ಡೀಟೇಲ್ ಕೇಸ್ ಹೆಸರು, ಮೊಬೈಲ್ ನಂಬರ್ ಎಲ್ಲವ ನಮಗೆ ಹಿಂಬರಹ ಬಂದಿಲ್ಲ. ಅದಕ್ಕಾಗಿ ನಾವು ಪತ್ರಿಕಾಗೋಷ್ಠಿ ಮಾಡಿದ ಉದ್ದೇಶ ಏನಪ್ಪ ಅಂತಂದ್ರೆ, ನಮಗೆ ಇವ್ರದಿಂದ ಅಧಿಕಾರಿಗಳಿಂದ ನ್ಯಾಯ ಸಿಗೋಗ್ಯದ. ನೀವು ಪತ್ರಿಕಾ ಮಾಧ್ಯಮದವ್ರು 4ನೇ ಅಂಗ ಇದ್ದಿನಾಗ ನಿಮ್ದಿಂದ್ರೆ ನಮಗೆ ಏನಾದರೂ ನ್ಯಾಯ ಸಿಗ್ತಿರ್ಬಹುದೇನೋ, ನಿಮ್ದಿಂದ್ರೆ ನಮಗೆ ಏನಾರ ನ್ಯಾಯ ಸಿಗ್ತದೇನೋ. ನನ್ನ ಜೊತೆ ಎಲ್ಲ ನೊಂದು ಪೋಷಕರ ಪಾಪ ವಿಧವೆ ಆಗಿನವ್ರು ಅಂತಾರ, ವಿಧವೆ ಆಗಿನ ಹೆಣ್ಮಕ್ಳು ಹರ. ಅವ್ರು ನಮ್ಮ ಜೊತೆ ಸ್ಟ್ರೈಕ್ ಮಾಡ್ಲತ್ರ ರಾತ್ರಿ 8 ತನಕ ಬಂದಾರ. ಜಿಲ್ಲಾಧಿಕಾರಿ ಅವ್ರಿಗೆ ಮೆಮೊರಮ್ ಕೊಡ್ಲಾಕ ರಾತ್ರಿ 8 ತನಕ ನಿಂತಿದ್ದೇವೆ ನಾವು ಸುಮಾರು. ಅವ್ರ ಪಾಪ ಅವರು ಸಿಂಗಲ್ ಆಗಿ ಅವ್ರಿಗೆ ರಾತ್ರಿ 8-9 ಬಸ್ ವ್ಯವಸ್ಥೆ ಇರಲ್ಲ. ಅಂಥವ್ರಿಗೆಲ್ಲ ಪಾಪ ನಾವು ಟೂ ವೀಲರ್ ವ್ಯವಸ್ಥೆ ಮಾಡಿ ಮತ್ತು ಕಾರಿನ ವ್ಯವಸ್ಥೆ ಮಾಡಿ ನಾವು ಹೋಗಿಬಿಟ್ಟು ಬಂದಿದ್ದೆವು. ನಮಗೇನೋ ಒಂದು ಕರುಣೆ ಅಂತ ಅನಿಸ್ಕೊತದ, ನಿಮ್ಗೆ ಯಾಕೆ ಕರುಣೆ ಇಲ್ಲ? ಅದಕ್ಕಾಗಿ ನಾನು ಜಿಲ್ಲಾಧಿಕಾರಿಯವರೇ ಮತ್ತು ಅದೇ ರೀತಿಯಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರೇ, ಅದೇ ರೀತಿಯಾಗಿ ಮಾನ್ಯ ಕಮಿಷನರ್ ಅವರೇ, ನಿಮಗೆಲ್ಲ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಇದು ನಿಮಗೂ ಸುದ್ದಿ ಮುಟ್ತದೆ. ಇಲ್ಲಿ ಏನು ನಮ್ಮ ಜೊತೆ ನೊಂದ ವಿದ್ಯಾರ್ಥಿಗಳಾರ ಸುಮಾರು 19 ಜನ, ಅವರಿಗೆಲ್ಲ ನೀವು ನ್ಯಾಯ ಒದಗಿಸ್ಕೊಡ್ತೀರಿ. ಮತ್ತು ಅದೇ ರೀತಿಯಾಗಿ ನಮ್ಮ ಬಳಿರಾಮ್ ಅವ್ರು ಹೇಳ್ಯಾರ, 19 ಜನರಿಗೆ ಆಗಲ್ರಿ, 10 ಜನರಿಗೆ ನಾವು 100% ಇಸ್ಕೊಡ್ತೀವಿ ಅಂತೇಳಿ. ಅವ್ರು ನಮ್ಗೆ ಯಾವುದೇ ರೀತಿ ಹಿಂಬರ ಕೊಟ್ಟಿಲ್ಲ, ಬಾಯಿ ಮಾತೇಳಿ ಹೇಳ್ಯಾರ. ಬಟ್ ನೀವು ಹೇಳಿದ ಪ್ರಕಾರ ನೀವೇ ನಡ್ಕೋರಿ ಮಾನ್ಯ ಬಳಿರಾಮ್ ಸರ್ ಅವರೇ. ನೀವು ಹೇಳಿರಿ 10 ಜನರಿಗೆ ನ್ಯಾಯ ಇಸ್ಕೊಡ್ತೀನಿ ಅಂತೇಳಿ. 10 ಜನರಿಗೆ ನ್ಯಾಯ ಇಸ್ಕೊಡ್ರಿ ಅಂತೇಳಿ ನಾ ಬಳಿರಾಮ್ ಅವರೇ, ನೀವು ನ್ಯಾಯ ಕೊಡ್ತೀರಿ ಅಂತೇಳಿ ನನಗೆ ಭರೋಸಿತ್ತು. ಬಟ್ ನೀವು ಯಾವಾಗ ನನಗೆ ವಾಟ್ಸಪ್ದಾಗ ನೀವು ನನಗೆ ಮೆಸೇಜ್ ಹಾಕಿ ನಾ ಅನೌನ್ಸ್ ಮಾಡೋ ಟೈಮ್ನಾಗ ನೀವು ನನಗೆ ವಾಟ್ಸಪ್ದಾಗ ಮೆಸೇಜ್ ಹಾಕಿಲ್ಲಲ್ಲ, ಅವಾಗೇ ನನಗೆ ನಿಮ್ಮ ಮೇಲಿಂದ ಭರೋಸೆ ಹೋಗ್ಯದ.
ನೀವು ನಮಗೆ ಭರವಸೆ ಕೊಡಲ್ರಿ, ನೀವು 100% ಇದ್ರೊಳಗೆ ಫ್ರಾಡ್ ಮಾಡಿರಿ, ಇದು ತನಿಖೆ ಆಗಬೇಕು. ಯಾವ ರೀತಿ ತನಿಖೆ ಆಗಬೇಕು ಅಂತಂದ್ರೆ ಇದು ಭಾಳ ದೊಡ್ಡ ಪ್ರಮಾಣದ ತನಿಖೆ ಆಗಬೇಕು. ಮತ್ತೊಂದು ಇದ್ರೊಳಗೆ ಒಂದು ಕೇಳಿ ಹೊಂಟದ ಏನಂತಪ್ಪ ಅಂತಂದ್ರೆ ಅಧಿಕಾರಿಗಳು ಪೇರೆಂಟ್ಸ್ಗಳ ಹತ್ರ 1 ಲಕ್ಷ ರೂಪಾಯಿ ತೊಗೊಂಡು ಡೂಪ್ಲಿಕೇಟ್ ಮಾರ್ಕ್ಸ್ ಹಾಕ್ಕೊಟ್ಟಾರ ಅಂಥೇಳಿ ಸುದ್ದಿ ಹೊಂಟದ ಹೊರಗೆ. ಅದು ಒಂದೇಳಿ ನಿಮಗೆ ಪ್ರೂಫ್ ಬೇಕು ಅಂತಂದ್ರೆ ನಾವು ನಂಬರ್ ಕೊಡ್ತೇವೆ, ಯಾರ್ದು ಫೋನಿಗೆ ಯಾರ್ದು ಪೇರೆಂಟ್ಸ್ಗಳು ಫೋನ್ ಹಚ್ಚಿ ಹೇಳ್ಯಾರ 1 ಲಕ್ಷ ರೂಪಾಯಿ ಕೇಳತ್ತೀರಿ ಅಂಥೇಳಿ ಅವನು ನಿಮಗೆ ನಾವು ಮಾಹಿತಿ ಕೊಡ್ತೇವೆ. ಇದ್ರೊಳಗೆ 1 ಲಕ್ಷ ರೂಪಾಯಿ ಅವ್ಯವಹಾರ ಆಗ್ಯದಂತ. ಅದ್ರ ಸಲಿಂದು ತಾವು ತನಿಖೆ ಮಾಡಿಸ್ರಿ. ತನಿಖೆ ಮಾಡಿ ಈಗ ಮರು ಎಕ್ಸಾಮ್ ಮಾಡಿಸ್ರಿ. ಏನು 35 ಜನ ಇದೆ, ಎಷ್ಟು ಜನ ಅಪ್ಲಿಕೇಶನ್ ಹಾಕಿರಲ್ಲ ನಿಮ್ಮಲ್ಲಿ ಅಷ್ಟು ಜನ ವಿದ್ಯಾರ್ಥಿಗಳಿಗೆ ರೀ ಎಕ್ಸಾಮ್ ಮಾಡಿಸ್ರಿ. ರೀ ಎಕ್ಸಾಮ್ ಮಾಡಿಸಿ ಈ ಡೈಟ್ದವ್ರು ಕೈದಾಗ ಕುಡ್ಲಕ್ಕೆ ಹೋಗ್ಬೇಡ್ರಿ. ಡೈಟ್ದವರು ಇಲ್ಲಿಗಲ್ ಮಾಡೋರು ಹರ. ಡೈಟ್ದವರು ಇಷ್ಟು ಡೇಂಜರ್ ಅವರು ಯಾವುದೇ ತರಹ ಗರೀಬ್ ವಿದ್ಯಾರ್ಥಿಗಳಿಗೆ ಅವ್ರು ನೋಡಪ್ಲೆ ಕಾಣಲ್ಲರು. ಅವ್ರು ಯಾಕೋ ಸೌಕರ್ ಮಂದಿಗೆ ಅವರು ಬೆಲೆ ಕೊಡಪ್ಲೆ ಕಾಣಿಸ್ತಾರೆ. ಅದಕ್ಕೆ ಅವರು ಫ್ರಾಡ್ ಮಾಡ್ಲತ್ತಾರ. ಅವರು OMR ಸೀಟ್ ಮಾಡಲು ಹೋಗ್ಯಾರ. OMR ಸೀಟ್ ಮಾಡಿಸಿ ಒಂದು ಒಳ್ಳೆ ರೀತಿ ಶಿಕ್ಷಣಾಧಿಕಾರಿಗಳು ಕೈದಾಗ ಕೊಟ್ಟು ಒಳ್ಳೆ ರೀತಿ ಶಿಕ್ಷಕರ ಕೈದಾಗ ಎಕ್ಸಾಮ್ ಕೊಡ್ಲ ಕರೆಕ್ಷನ್ ಮಾಡ್ಲಕ್ಕೆ ಕೊಡ್ರಿ, ವ್ಯಾಲ್ಯೂಯೇಷನ್ ಮಾಡ್ಲಕ್ಕೆ ಕೊಡ್ರಿ ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಆಗಲ್ಕಿಂತ ಮುಂಚೆ ಕಾಲ್ಫಾರ್ಮ್ ಆದ ನಂತರ ಎಕ್ಸಾಮ್ ಯಾವತ್ತು ಬರೆದಾರೋ ಎಕ್ಸಾಮ್ ಬರೆದ ನಂತರ ಮರುದಿವ್ಸ ರೀ ಈ ಡೈಟ್ ಅಧಿಕಾರಿಗೆ ಹಾಗೂ ST ಅಧಿಕಾರಿಗೆ ಪೇರೆಂಟ್ಸ್ ಕಾಂಟ್ಯಾಕ್ಟ್ ಮಾಡಿನೂ ಪ್ರೂಫ್ ಆಯ್ತಾ. ಆ ಕಾಂಟ್ಯಾಕ್ಟ್ ಮಾಡಿದ ಏನು ಮಾಡಿದ್ರೆ ವಾಟ್ಸಪ್ ಚಾಟ್ ಮಾಡಿದ್ದಾರೆ. ಇವರು ಡಾಕ್ಯುಮೆಂಟ್ಸ್ ಹಾಲ್ಟಿಟ್ಟು ಪೂರ್ತಿ ಏನು ಮಾಡಿದ್ದಾರೆ ಅಂತಂದರೆ ಆ ಡೈಟ್ ಅಧಿಕಾರಿ ಈಗಲೂ ತನಿಖೆ ಮಾಡಿದರೆ ಡೈಟ್ ಅಧಿಕಾರಿಯ ಒಂದು ವಾಟ್ಸಪ್ದಲ್ಲಿ ಈಗಲೂ ಸಿಗ್ತದೆ. ಅವರು ಡಿಲೀಟ್ ಮಾಡಿದ್ರು ಹಿಂದಿನ 10 ವರ್ಷ ಆದ್ರೂ ತನಿಖೆ ಮಾಡಿದ 100% ಸಿಗ್ತೈತೆ ರೀ. ಆ ಡೇಟ್ 10/6 ಎಕ್ಸಾಮ್ ಯಾವತ್ತು ಮುಗಿದಿದೋ ಅಲ್ಲಿಂದ 5 ದಿವಸ ಒಳಗಾಗಿ ಆ ಡೈಟ್ ಅಧಿಕಾರಿ ಹಾಗೂ ST ಅಧಿಕಾರಿಯ ಒಂದು ವಾಟ್ಸಪ್ ಚೆಕ್ ಮಾಡಿದಾಗ ಆಮೇಲೆ ಅವ್ರು ಫೋನ್ಪೇ ಚೆಕ್ ಮಾಡಿದಾಗ ಪೇರೆಂಟ್ಸ್ ಅಮೌಂಟ್ ಹಾಕಿದ 1 ಲಕ್ಷ ಅದನ್ನು ಪ್ರೂಫ್ ಆಯ್ತಾ. ಸ್ಕ್ರೀನ್ಶಾಟ್ನು ವಾಟ್ಸಪ್ ಪ್ರೂಫ್ ಆಯ್ತು. ನಾನು ಕಣ್ಣಾರೆ ನೋಡಿದ್ದು ಅದು ಪ್ರೂಫ್ ಆಯ್ತು. ಆ ಒಂದು ಅವರು ಹಾಲ್ಟಿಟ್ ಹಾಕಿದ್ನು ಅವರು ವಾಟ್ಸಪ್ದಲ್ಲಿ ಸಿಗ್ತಾಯಿತ್ತು. ಆ ವಾಟ್ಸಪ್ದಲ್ಲಿ ಈ ತನಿಖೆ ಮಾಡಿದಾಗ ಮಾತ್ರ ಅಲ್ಲಿ ಸಿಗ್ತಾಯಿತ್ತು. ಇಲ್ಲಾಂತಂದ್ರೆ ತನಿಖೆ ಮಾಡಲಿಲ್ಲ ಹೀಗೆ ನಡೀತಾ ಇರ್ತದಂದ್ರೆ ಪ್ರತಿ ವರ್ಷ ಹೀಗೆ ಮಾಡ್ತಾಯಿದ್ರು. ಯಾಕಂದರೆ ಎಕ್ಸಾಮ್ ತೊಗೋದು ಕಾಟಾಚಾರಕ್ಕೆ ಮಾತ್ರ ಅಷ್ಟೇ. ಈ ವರ್ಷ ಯಾಕೆ ಸಿಕ್ಬಿದ್ದಾರೆ ಅಂತಂತಂದರೆ 2 ಲಿಸ್ಟ್ ಮಾಡಿದಾಗ ಮಾತ್ರ ಸಿಕ್ಬಿದ್ದಾರೆ. ಆಮೇಲೆ ಒಂದು ವಿದ್ಯಾರ್ಥಿಗೆ ನಾನು ಚೆಕ್ ಮಾಡಿದ ಪ್ರಕಾರ ಅವನಿಗೆ ಕನ್ನಡ ಶುದ್ಧ ಓದಕ್ಕೆ ಬರೋಂಗಿಲ್ಲ. ಅವನಿಗೆ ಎಷ್ಟು 88 ಮಾರ್ಕ್ಸ್ ಕೊಟ್ಟಿದ್ದಾರೆ. ಆ ವಿದ್ಯಾರ್ಥಿ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ತನಿಖೆ ಮಾಡಿದಾಗ ನನಗೂ ಸಂಪರ್ಕ ಮಾಡಿದವರು ನಾನು 100% ಆ ವಿದ್ಯಾರ್ಥಿ ಹೆಸರು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.